ಇಲ್ಲಿ ಇಲ್ಲಿ ಬಾರಿ. ನಮಸ್ಕಾರವನ್ನು ಒಂದು ಸಲ ಮಾಡಿದ್ರೆ ಸರಿ. ಹೆಂಡತಿಯಾದವಳು ಗಂಡಸಿಗೆ ಮತ್ತೆ ಮತ್ತೆ ಗಂಡನಾದವನಿಗೆ ನಮಸ್ಕಾರ ಮಾಡ್ತಾಳೆ ಅಂತ ಹೇಳಿ ಆದ್ರೆ ಅದರಿಂದ ಏನೋ ಚಮತ್ಕಾರ ಉಂಟು ಅಂತಲೇ ಅರ್ಥ. ಗಂಡನಿಗೆ ಹೆಂಡತಿ ಗಂಡ ಹೌದಲ್ವ? ನೀವು ಗಂಡನೂ ಹೌದು, ಪ್ರಪಂಚ ಗೊತ್ತಿಲ್ಲ ಹೌದು, ನನಗೂ ದೇವನೇ ನೀವು. ಅಲ್ಲ, ನಿನಗೆ ದೇವರೋದು ಎಲ್ಲ ದೇವರೋದು. ಆದ್ರೆ ಸತ್ಯ ವಿಚಾರ ಏನು ಗೊತ್ತುಂಟ, ಬೇರೆಯವರಿಗೆ ದೇವರಾದ್ರು ಈಗ ನಾನು ನಿನ್ನ ಗಂಡ ಹೌದಲ್ವ? ಮತ್ತೆ ಗಂಡನ ಸ್ಥಾನವೇ ಮೊದಲು, ದೇವರ ಸ್ಥಾನ ಕೊನೆಗೆ. ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನೇ ಓಡೋಡಿ ಬರ್ತಾ ಇದ್ದಿ, ಮುಖದಲ್ಲಿ ಏನೋ ಒಂದು ಹೊಸ ಭಾವ, ಏನೇ ಅದು? ನನಗೆ ಸಂತೋಷ ನನಗೆ ಕೊಡ್ತೀಯ ನೀನು? ನೋಡುವ, ದೇವರಿಗೆ ಸಂತೋಷ ಕೊಡುವುದು ಹೇಗೆ? ಹಾ, ಸಂತೋಷ ಹಂಚಿಕೊಳ್ಳುವುದು ಗಂಡ ಹೆಂಡತಿ. ಆಗ್ಲಿ ಆಗ್ಲಿ, ಹೇಳು. ಸಂತೋಷ ಬೇಕು ಅಂತ ಇದ್ರೆ ಅಲ್ಲಿ ನೋಡಿ ಸ್ವಾಮಿ. ಯಾರು ಯಾರು ಬರ್ತಾ ಇರೋದು? ಈ ದಾರಿಯಲ್ಲಿ ಹೋದ್ರೆ ಅಪ್ಪನ ಮನೆಗೆ ಹೋಗುವುದಾ? ಹೋಗುವುದು ಬೇಡ ಅಂತ ಹೇಳಿದೆ. ಯಾವ ಕಾರಣಕ್ಕಾಗಿ ಹೋಗುದು ಬೇಡವೇ ಬೇಡ. ನೀನು ಹೋಗಬೇಕು, ಹೋಗತಕ್ಕದ್ದು, ಹೋಗ್ಲೇಬೇಕಾ? ಹೋಗಿ ಸಾರಿ. ಕೈಲಾಸ ಶಿಖರದಿ ಮಹಾ ಕೈಲಾಸ ಶಿಖರದಿ ಹರ ನರದಿ ಕಂಡಾಗ ಹರ ನರದಿ ಕೊಂಡಾಗ ಕೌತುಕ ವಿರಸಿ ಕೌತುಕ ವಿರಸಿ ಭೂಸುರನೋರ್ವನನು ಬೆದಗೊಂಡಳು ಉಮೆ ಕರೆಸಿಯೇ ಪರಮ ಪಾವನವಾದಂತಹ ಕೈಲಾಸ ಕ್ಷೇತ್ರವಿದು. ಹರನ ಅರಸಿ ನಾನು. ಪ್ರಪಂಚದಲ್ಲಿ ಸಂಚರಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಆತ ಕೆಳಗೆ ಹುಟ್ಟಿದರೆ ಮೇಲೆ ಏರಬೇಕೆನ್ನುವಂತಹ ಆಸೆ, ಮೇಲೆ ಹುಟ್ಟಿದರೆ ಕೆಳಗಿಳಿಯುವಂತಹ ಆಸೆ. ಆದರೆ ಕೆಳಗೆ ಹುಟ್ಟಿದವರಿಗೆ ಮೇಲು ಲೋಕಕ್ಕೆ ಬರಬೇಕು ಅಂತ ಇದ್ದರೆ ನನ್ನ ಸ್ವಾಮಿಯ ಅಪ್ಪಣೆ ಬೇಕು, ಕೃಪೆ ಬೇಕು. ನನಗೆ ಯಾಕೋ ಇಂದು ಮನಸ್ಸಿಗೆ ಒಂದು ಶಾಂತಿ ಇಲ್ಲ, ಏನೋ ಒಂದು ರೀತಿಯಾದಂತಹ ಗೊಂದಲ. ಯಾಕೆ ಹೀಗೆ ಅಂತ ಕೈಲಾಸದ ಸುತ್ತಲೂ ವಿಹರಿಸಿ ನೋಡುವಾಗ ನನ್ನ ಗಮನಕ್ಕೆ ಬ್ರಾಹ್ಮಣರ ಪಂಗಡವೊಂದು ಕಾಣಿಸುತ್ತಾ ಇದೆ. ಯಾಕೋ ಏನೋ ಗೊತ್ತಿಲ್ಲ, ಅವರಲ್ಲಿ ಮಾತನಾಡಬೇಕು. ಅಷ್ಟೂ ಜನ ಬ್ರಾಹ್ಮಣರು ಎಲ್ಲಿಗೆ ಹೋಗುವುದು ಎನ್ನುವುದಾಗಿ ಕೇಳಬೇಕು ಎನ್ನುವಂತಹ ಆಸೆ ಹುಟ್ಟುತ್ತಾ ಇದೆ. ಯಾವತ್ತೂ ಕೂಡ ಕೆಳಗಿಳಿಯುವಾಗ ನಾನು ಏನು ಮಾಡುತ್ತೇನೆ? ನನ್ನವರ ಪಾದವನ್ನು ಸ್ಮರಿಸಿ ಕೆಳಗಿಳಿಯುವವಳು ನಾನು. ಯಾಕೆ ಪುನಃ ನನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳಿ ಎನ್ನುವಂತಹ ಆಸೆಯಿಂದ ಇಂದು ಕೂಡ ಅವರ ಪಾದವನ್ನು ಮನಸ ಸ್ಮರಿಸಿಕೊಂಡಿದ್ದೇನೆ. ಬ್ರಾಹ್ಮಣರಲ್ಲಿ ಮಾತನಾಡುವುದಕ್ಕಾಗಿ ಸಾಗುತ್ತೇನೆ ಆ ಕಡೆಗೆ.
ಕೂತ್ಕೊಳ್ಳಿ. ಮಗು ಜಾಗ್ರತ. ಏನಾಯ್ತು? ಅಲ್ಲ, ಹಾ, ನನ್ನನ್ನು ಬನ್ನಿ ಬನ್ನಿ ಅಂತ ಕರೆದು ಕೂತುಗೊಳಿಸಿದ್ದು. ಹೌದು. ಚಳಿ 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 ಆಗ್ತದೆ. ಹಾಗಿದ್ರೆ ನೀವೇನು ವ್ಯವಸ್ಥೆ ಮಾಡಿಕೊಂಡು ಬರಲಿಲ್ಲವೇ? ಬಿಳಿ ಆಸನ ಕಂಡಾಗ ಕೂತುಕೊಂಡದ್ದು, ಹಾ, ನೋಡುವಾಗ ಅದು ಚಳಿ ಚಳಿ. ನಮಗೆ ಚಳಿ ಆಗುವುದಿಲ್ಲ, ಮತ್ತೆ ಬಿಸಿ ಆದರೂ ಸಹಿಸುವುದು. ಹಾ, ಬ್ರಾಹ್ಮಣರಲ್ವಾ, ಹಾ, ಯಾಗ ಯಜ್ಞದಲ್ಲೆಲ್ಲ ಬಿಸಿ ಬಿಸಿ, ನಮಗೆ ತಂಪಾಗುವುದಿಲ್ಲ. ಹಾ. ಆ, ನಮ್ಮ ಬಿಸಿಯೆಲ್ಲ ಇವಳಿಗೆ ಗೊತ್ತುಂಟು. ಹಾಗಾಗಿ ಹಾ, ನನ್ನನ್ನು ಕೂತ್ಕೊಳ್ಳಿಕ್ಕೆ ಹೇಳಿದ್ರಿ, ಹಾ. ವ್ಯವಸ್ಥೆ ಮಾಡ್ತೇನೆ. ಅಲ್ಲೆಲ್ಲ ಏನಾಯ್ತು? ಬಾ 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 ಬಾ. ಹೇಗೂ ತಡೆದು ನಿಲ್ಲಿಸಿದವಳು ನಾನು. ಹೌದಮ್ಮ, ಒಂದೆರಡು ಪ್ರಶ್ನೆಗೆ ಅವಕಾಶ ಇದೆ ಸ್ವಾಮಿ. ಖಂಡಿತ. ಸ್ವಾಮಿ, ಆವಲಿನಿಂದ ಬಂದಿರಯ್ಯ ಭೂಮಿ ದೇವ. ಆ ಆವಲಿನಿಂದ ಬಂದಿರಯ್ಯ ಭೂಮಿ ದೇವ. ಶತ ಸಾವಿರ ಪಾಪದಲ್ಲಿ, ಶತ ಸಾವಿರ ಪಾಪದಲ್ಲಿ ಭೂಮಿ ದೇವ. ಈ ವಿಧದ ಭೂಸುರರು ಭೂಮಿ ದೇವ. ಈ ವಿಧದ ಭೂಸುರರು ಭೂಮಿ ದೇವ. ನೀವಿಂದ ಬಲ್ಲಿಗೆ ಪಯಣವಯ್ಯ ಭೂಮಿ ದೇವ. ಆವಲ್ಲಿಂದ ಬಂದಿರಯ್ಯ ಭೂಮಿ ದೇವ. ಭೂಮಿ ದೇವ. ಹೇಗೂ ನಿಮ್ಮನ್ನು ತಡೆದು ನಿಲ್ಲಿಸಿದವಳು ನಾನು. ಹೌದು. ನೀವು ತಪ್ಪು ತಿಳಿಯುವುದಿಲ್ಲ ಅಂತ ಆದ್ರೆ ಹಾ, ಒಂದೆರಡು ಪ್ರಶ್ನೆಗೆ ಅವಕಾಶವನ್ನು ಕೊಡುವಿರಾ? ಖಂಡಿತ. ಕೇಳು ಕೇಳು. ನಮ್ಮನ್ನ ಅಡ್ಡಗಟ್ಟಿ ಕೂತುಗೊಳಿಸಿದ್ದಿ, ಆಸನವನ್ನು ಕೊಟ್ಟಿದ್ಯಲ್ಲ ಕೂತುಕೊಳ್ಳಿಕ್ಕೆ. ಕೇಳಮ್ಮ, ಕೇಳು. ಬ್ರಾಹ್ಮಣರೇ, ನೀವು ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಸಾವಿರ ಮಂದಿ ಇದ್ದೀರಿ. ಹೌದು ಹೌದು, ಎಲ್ಲ ನಮ್ಮವರೇ ಹ, ಹಿಂದಿದ್ದಾರೆ, ಹಿಂದೆ. ಹಾ ಇಷ್ಟೆಲ್ಲ ಜನ ಇದ್ದೀರಿ. ಹಾ, ವಿಧ ವಿಧದ ಬ್ರಾಹ್ಮಣರು. ಹೌದು. ಕೆಲವರಿಗೆ ಅಡ್ಡನಾಮ, ಹ. ಕೆಲವರಿಗೆ ಉತ್ತನಾಮ. ಹ. ನೀವೆಲ್ಲ ಸೇರಿಕೊಂಡು ಹ. ಹೊರಟಾದರೂ ಎಲ್ಲಿಗೆ? ಕೇವಲ ಗಂಡಸರು ಮಾತ್ರ ಅಲ್ಲ ಇರುವುದು, ಅಲ್ಲ. ಹೆಂಗಸರು ಇದ್ದಾರೆ. ಹೆಂಡೀರು ಮಕ್ಕಳು ಸಹ ಭೂಮಿ ದೇವ. ಆ
ಕೆಲವರು ಮೂಸುಗರು ಅಂತ ಹೇಳ್ತಾರೆ. ಹಾಗಲ್ಲ ಸ್ವಾಮಿ, ಆ? ಭೂಸುರರು ನೀವು. ಹಾ 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 ಪುನರೊಪ್ಪಿ ನಿಮ್ಮ ಪಾದಗಳಿಗೆ ವಂದಿಸುತ್ತಾ ಇದ್ದೇನೆ. ಒಳ್ಳೆದಾಗಲಿ ಅಮ್ಮ. ಕೇವಲ ಗಂಡಸರಲ್ಲ, ಹಾ. ಹೆಂಗಸರೂ ಇದ್ದೀರಿ. ಹೌದು. ಹೆಂಗಸರ ಕೈಯಲ್ಲಿ ಮಕ್ಕಳು, ಕೆಲವರು ನಡೆದಾಡುವ ಮಕ್ಕಳು, ಇನ್ನು ಕೆಲವರನ್ನು ಎತ್ತಿಕೊಂಡ ಮಕ್ಕಳು, ಇವರೆಲ್ಲ ಸೇರಿಕೊಂಡು ಎಲ್ಲಿಗೋ ಹೊರಟದ್ದು ನಿಜ. ಹೌದು. ಆದರೆ ನೀವು ಹೋಗುವುದು ಎಲ್ಲಿಗೆ ಅಂತ ನನಗೆ ಅರ್ಥ ಆಗಲಿಲ್ಲ. ತಪ್ಪು ತಿಳಿಯುವುದಿಲ್ಲ ಅಂತ ಆದ್ರೆ ಎಲ್ಲಿಗೆ ಹೊರಟದ್ದು ಹೇಳ್ತೀರಾ ಸ್ವಾಮಿ? ನಮ್ಮ ಪರಿಚಯ ಆಗ್ಬೇಕಲ್ಲ. ಹೌದು. ಈ ಹಿಂಡು ಬ್ರಾಹ್ಮಣರನ್ನು ಕಾಣುವಾಗ ಹ. ಅಚ್ಚರಿ ಆಗ್ತದೆ. ಹೇಗೆ? ಬಾ, ಬಾ, ನಮ್ಮ ಪರಿಚಯ ಆಗ್ಬೇಕಂತೆ. ಬಾ. ಅಮ್ಮ, ಎಲ್ಲ ನಮ್ಮವರೇ. ಹ. ನೋಡಿ, ಇವಳು ನನ್ನ ಹೆಂಡತಿ. ಹೆಂಡತಿಯ ಇವಳು? ಹೌದು, ಎರಡನೇ ಹೆಂಡತಿ. ಹಾಗೆ. ಹಾ, ನಿಮಗೆ ಕತೆ ಗೊತ್ತುಂಟಾ? ಏನು? ಅಂತೂ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಸಿಕ್ಕಿದ್ರಲ್ಲ, ಹ. ಸ್ವಲ್ಪ ವಿಶ್ರಾಂತಿ ತಕೊಂಡು ಮಾತಾಡಿಕೊಂಡು ಹೋಗುವ ಅಲ್ಲ. ಹ. ಅಲ್ಲೇನೆ? ಹೌದು, ಅವಸರ ಇಲ್ಲ ಅಲ್ಲ. ಹಾ. ಇವಳು ನನ್ನ ಎರಡನೇ ಹೆಂಡತಿ. ಹ, ಒಂದನೇ ಹೆಂಡತಿ. ಮೊದಲನೇವಳು ಪಾಪಾಗಿತ್ತು. ನಾನಂತ ಜೋರ ನಿಮಗೆ. ಅದು ಯಾವಾಗಲೂ ಹಾಗೆ, ಇನ್ನೊಬ್ಬರನ್ನು ಹೇಳುವಾಗ ಮತ್ತೊಬ್ಬರಿಗೆ ಆಗುವುದಿಲ್ಲ. ಹಾಗೆ ಹೇಳಿದ್ದ ಅಲ್ಲ, ಅದು ಹಾಗೆ ಇಲ್ಲದವರನ್ನು ಹೇಳುವಾಗ ಅದು ನಮ್ಮ ವೈಯಕ್ತಿಕ ವಿಷಯ ಬೇರೊಬ್ಬರಿಗೆ ಹೇಳುದೇ ಆಗ್ತದೆ. ಸರಿ, ಆಯ್ತು. ಅಮ್ಮ, ಹ. ಮೊದಲ ಹೆಂಡತಿ ಮೊದಲ ಗರ್ಭ ಆದ ಮೇಲೆ ಪರಿಚಯ. ಹೌದೇ? ಆಮೇಲೆ ನನಗೆ ಯಾರಿದ್ದಾರೆ. ಹಾಗೆ ಹ. ಇನ್ನೊಂದು ವಿಷಯ ಗೊತ್ತುಂಟ, ಏನು? ಇವಳನ್ನು ನಾನು ಮೊದಲಾಗಿ ಪರಿಚಯ ಆದದ್ದು ಹೇಗೆ ಗೊತ್ತುಂಟ? ಹೇಗೆ? ನೆನಪುಂಟದೆ? ಅದೊಂದು ಕಥೆ ಅಮ್ಮ. ಏನು? ಮೊದಲ ಹೆಂಡತಿ ತೀರಿ ಹೋದಾಗ ಹ. ಬೇಸರದಿಂದ ನಾನು ಹೊಳೆ ದಂಡೆಯಲ್ಲಿ ಕೂತುಕೊಳ್ಳುವ ಅಭ್ಯಾಸ. ಅಷ್ಟು ಮಾತ್ರ ಅಲ್ಲ, ಮತ್ತೆ? ನನಗೆ ಇವಳಿಗೆ ಒಂದೇ ಒಂದು ಹೊಂದಾಣಿಕೆ ಅಮ್ಮ. ಏನು? ಈ ಕೋಗಿಲೆ ಕೂಗುವಾಗ ಹ. ಕುಹು ಕುಹು ಅಂತ ಕೂಗುವ ಅಭ್ಯಾಸ ಹ. ನಿಮ್ಮಲ್ಲೆಲ್ಲರೂ ಇರ್ತದೆ. ನನಗಿತ್ತು, ಹೌದಾ? ಇವಳಿಗಿತ್ತು. ನಾನು ಹೊಳೆ ದಂಡೆಯಲ್ಲಿ ಕೂತು ಯಾವುದೋ ಕೋಗಿಲೆ ಅಂತ ಇಲ್ಲಿಂದ ಕುಹೂ ಹೇಳಿದ್ದೆ. ಬಟ್ಟೆ ತೊಳಿಲಿಕ್ಕೆ ಬಂದಿದ್ಲಲ್ಲ, ಕುಹೂ ಹೇಳಿದ್ದೆ. ಆಗ ಅದೇ ಕುಹೂ ಕುಹೂ ಸೇರಿ ಹ. ಈಗ ಒಂದು ಕೂಸಾಗಿದೆ. ಹೌದಾ? ಆದ್ರೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳಲಿಲ್ಲಲ್ಲ ಇದುವರೆಗೆ. ಅಯ್ಯೋ, ಮರೆವು, ವಯಸ್ಸಾಯ್ತಲ್ಲ. ಸಹಜ, ಅದು ಸಹಜ. ಹೌದಮ್ಮ. ದಕ್ಷಿಣಾಯ ದಕ್ಷಿಣವು ಪೋಪೆ ಬಮ್ಮ ಬಹುದಕ್ಷಿಣೆಗಳ ಇವರಂತೆ ಕೇಳಿರಮ್ಮ. ಲಕ್ಷಾಂತಿ ಧನದ ರಾಶಿ ಬೆಟ್ಟವಮ್ಮ ನಮ್ಮ ಬೇಕೆಗಳ ನೀವರಂತೆ ಕೇಳಿರಮ್ಮ. ದಕ್ಷಿಣಯಾಗಕ್ಕೆ ನಾವು ಹೋಪೆವಮ್ಮ. ಅಮ್ಮ, ನಾವು ಬಡ ಬ್ರಾಹ್ಮಣರು ಊಟಕ್ಕೆ ಹೋಗ್ತಾ ಇದ್ದೇವಮ್ಮ. ಎಲ್ಲಿಗೆ? ಊಟಕ್ಕೆ ನೋಡಿ, ಸಾಂಬಾರೆಲ್ಲ ತಗೊಂಡು ಕಟ್ಟಿಕೊಂಡು ಹೋಗುದು. ಅದು ಸಾಂಬಾರ್ ಸಾಂಬಾರಲ್ಲ, ಮತ್ತೆಂತ? ಸಂಸಾರ. ಅದೇ, ಅದನ್ನು ಕಟ್ಟಿಕೊಂಡು ಊಟಕ್ಕೆ ಹೋಗುದಮ್ಮ. ಹೌದಾ? ಹೌದು. ನೀವು ಇಲ್ಲೇ ಊಟ ಮಾಡ್ತೀರಾ ಸಾಂಬಾರ ಹೇಳಿಕೊಂಡು? ತಪ್ಪಿದ್ದಲ್ಲನೆ ಎಂತಕ್ಕೆ? ನಿಮಗೆ ಸರಿಯಾದ ಹೆಂಡತಿ ಸಿಕ್ಕಿದ್ದಾಳೆ. ನಿಮಗಿಂತ ಬುದ್ಧಿವಂತೆ ಅವಳಿದ್ದಾಳೆ. ಇಲ್ಲ, ಎಂತ ಗೊತ್ತುಂಟ? ಏನು? ನನ್ನ ಪ್ರಾಯ ಎಷ್ಟು ಹೇಳಿ ನೀವು? ಒಂದು 70-80 ಇರಬಹುದೇ? ನನಗೆ ಹೌದು. ಹೆಚ್ಚು ಕಮ್ಮಿ ನಿಮ್ಮಷ್ಟೇ. ಹಾ, ಆದ್ರೆ ಒಂದು 50 ವಯಸ್ಸಿನ ಅನುಭವ ಉಂಟು ನೋಡಿ. ಹಾಗೆ ಈ ವಯಸ್ಸಾದವರು ಹ. ಒಬ್ಬರೇ ಕೆಲಸ ಮಾಡ್ಲಿಕ್ಕೆ ಕಷ್ಟ ಅಲ್ಲ. ಹೌದು. ಹಾಗೆ ಇಂಥವರೊಬ್ಬರು ಬೇಕು ಒಟ್ಟಿಗೆ. ಹ. ಅದಕ್ಕೆ ನಾನು ಸೇರಿಸಿಕೊಂಡೆ. ಆಗ್ಲಿ. ಅದು ಬಿಡಿ, ಅದು ನಮ್ಮ ವೈಯಕ್ತಿಕ ವಿಚಾರ. ಇನ್ನು ಹೇಳಿದ್ದು ಇವಳು ಬಡಿತಾಳೆ. ಹಾಗಿದ್ರೆ ಮುಂದೆ ಹೇಳಿ
ಹೌದಮ್ಮ, ವಿಷಯ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಕೇಳಿದ್ರಲ್ಲ, ಅಲ್ಲಿ ಒಂದು ಯಾಗ ನಡೀತಾ ಉಂಟಂತೆ ಅಮ್ಮ. ಯಾಗ ಹಾ, ಎಲ್ಲಿ? ಅಲ್ಲಿ ಎಲ್ಲ ದನಗಳ ರಾಶಿ ಅಂತೆ. ದನ ಬಾಲ ಇರುವ ದನ. ಎಲ್ಲ ದನಕ್ಕೂ ಬಾಲ ಇರ್ತದಲ್ಲ. ಅದೇ ಎರಡು ಹಾಗಲ್ಲಮ್ಮ, ಮತ್ತೆ ದಾ ಬರ್ದು ಕೆಳಗೆ ಬಾಲ. ಧನ ದಾದನ ಆದನ ಆದನ ಈ ದನ ಎರಡು ಎರಡು ಒಂದೇ. ಬಾಲ ಉಂಟಲ್ಲ, ಬಾಲ ಉಂಟು, ಎರಡಕ್ಕೂ ಬಾಲ ಉಂಟು. ಅದೇ ಹ, ದನಗಳ ರಾಶಿ. ಛೆ, ಧನ ರಾಶಿ ಎಲ್ಲ ಕೊಡ್ತಾರಂತೆ. ರಾಶಿ ರಾಶಿ ಹೀಗೆ ಕಟ್ಟಿಟ್ಟಿದ್ದಾರೆ ಅಲ್ಲಿ. ಪೈಸೆ ಪೈಸೆ. ಹೋದವರಿಗೆ, ಊಟಕ್ಕೆ ಹೋದವರಿಗೆ ಕೊಡುದು ಹೀಗೆ, ಕೆಲವರಿಗೆ ಹೀಗೆ ಕೊಡುದು, ಕೆಲವರಿಗೆ ಹೀಗೆ ಹೀಗೆ ಕೊಡುದು. ಅದೆಂತ ಬಡಿಸುದ? ಅಲ್ಲ, ಆ ಧನ ರಾಶಿ ತೆಗೆದು ಕೊಡುದು ಅಂತ ಕೇಳಿದೆ ನಾನು. ಅಲ್ಲ, ಅಷ್ಟು ಶ್ರೀಮಂತ ಆಗಿರ್ಬೇಕು, ಅಷ್ಟು ದನದ ರಾಶಿಯನ್ನು ಕೊಡಬೇಕಿದ್ದ. ಹೌದಮ್ಮ, ಅಷ್ಟು ಶ್ರೀಮಂತ ಯಾರು ಭೂಲೋಕದಲ್ಲಿ ಯಾರಿದ್ದಾರೆ? ನೋಡಿ, ಕೊಡುದಕ್ಕೆ ಈ ಜೋಳಿಗೆ ಕೊಂಡದ್ದು. ಜೋಳಿಗೆಯಲ್ಲಿ ಎಂತ ಗೊತ್ತುಂಟ, ಹ, ಇದರಲ್ಲಿ ಇನ್ನೊಂದು ಜೋಳಿಗೆ. ಏನು? ಜೋಳಿಗೆ ಜೋಳಿಗೆ ಜೋಳಿಗೆ. ಯಾಕೆ ಸಿಕ್ಕಿದೆಲ್ಲ ತಕೊಂಡು ಬರುವ ಅಂತ. ಹ್ಮ್. ಹೆಚ್ಚಿನ ಆಸೆಲ್ಲ ಬಿಡಿ, ಹ. ಸ್ವಲ್ಪ ಒಂದು 50 ವಯಸ್ಸು ಇನ್ನೂ ಕೂಡ ದಾಟಿದ್ರೆ ಸಾಕು ನಂಗೆ. ಆ, ಈಗಲೇ ನನ್ಗೆ ಆಯ್ತು. ನೀನು ನನ್ನೊಟ್ಟಿಗೆ ಎಲ್ಲ ಇರ್ತಿ, ಎಂತಕ್ಕೆ ಬೇಸರ ಮಾಡುದು ನೀನು. ಅಷ್ಟೇ ನೋಡಿ, ಮುಗೀತು. ಹಾಗೆ ಹೋಗ್ತಾ ಇದ್ದೇವಮ್ಮ ಅಲ್ಲಿಗೆ. ಅಲ್ಲಿಗೆ ಅಂದ್ರೆ ಹಾ, ಅದು ಲಕ್ಷ್ಮ, ಏನಾದ್ರೆ ಹೆಸರು ನೀವೆಲ್ಲ ಕೇಳಿದ್ದು ನೀವೇ. ದಕ್ಷ ಮಹಾಪ್ರಭುಗಳಲ್ಲಿಗೆ ಹೋಗುದಮ್ಮ. ಪ್ರಾಚೀನ ಪುರಿ ಅಲ್ಲ, ಪ್ರಾಚೀನ ಪುರಿಗೆ ಹೋಗ್ತಾ ಇದ್ದೇವಮ್ಮ ನಾವು. ಪ್ರಾಚೀನ ಬರಿ. ಹೌದು, ಪ್ರಾಚೀನ ಬರಿ ಮಾರೆ ಅದು. ಬರಿಯ ನೀವು ಬರ್ರೆ. ಬರೀಲಿಕ್ಕೆ ಹೇಳಿದ್ದಲ್ಲ ಮತ್ತೆ ಅಮ್ಮ, ಹೇಳಿಗೂ ಸುಖ ಇಲ್ಲ. ನಾವು ಅಲ್ಲಿಗೆ ಹೋಗುದಮ್ಮ. ಹಾಗಾಗಿ ನಿಮ್ಮನ್ನು ಇಲ್ಲಿ ಭೇಟಿ ಆದ್ದು. ಈಗ ಯಾಗ ಮಾಡುವುದು ಯಾರು? ದಕ್ಷ ಮಹಾರಾಜ. ಯಕ್ಷ ಮಹಾರಾಜ ನಿಮಗೆಲ್ಲ ಹೇಳಿಕೆ ಹೇಳಿದ್ದಾರಾ? ಹೌದಮ್ಮ, ಇಲ್ಲದಿದ್ರೆ ನಾವು ಇಷ್ಟೆಲ್ಲ ಸಾವಿರ ಸಾವಿರ ಜನ ಹೋಗ್ಬೇಕಾ? ಏನಾಯ್ತಮ್ಮ? ಅಲ್ಲ, ನಿಮ್ಮನ್ನು ಎಲ್ಲೋ ನೋಡಿದ ಹಾಗುಂಟಲ್ಲ. ಅವರಲ್ಲ ಅವರು. ಅವರು ಮಹಾರಾಜರ. ಅಮ್ಮ, ನೀವು ದಕ್ಷ ಮಹಾಪ್ರಭುಗಳ ಮಗಳಲ್ವಾ ಅಮ್ಮ? ಎಲ್ಲೋ ಕಂಡಾಗೆ. ಹಾಗಾದ್ರೆ ನಿಮಗೆ ಹೇಳಿಕೆ ಬರ್ಲಿಲ್ವಾ? ಹೋಗುವುದು ನನ್ನ ಅಪ್ಪ ಮಾಡುವಂತಹ ಯಾಗಕ್ಕೆ ನೀವು. ಹ, ಹೌದು, ನಾವು ಹೋಗ್ತಾ ಇದ್ದೇವೆ. ನಾವು ಮಾತ್ರ ಅಲ್ಲ ನೋಡಿ, ಹ, ನಾವು ಹೋಗುವ ಇಲ್ಲಿ ಬರ್ಬೇಕಾದ್ರೆ ಹ. ನಿಮ್ಮ ಸಂಬಂಧಿಕರೆಲ್ಲ ಹೋಗುದನ್ನು ನಾನು ನೋಡಿದ್ದೇನೆ. ಇದು ನೀವು ಯಾಕೆ ಹೊರಡ್ಲಿಲ್ಲ ಇನ್ನು ಕೂಡ? ಬನ್ನಿ ಬನ್ನಿ, ನಾವು ಹೋಗುದಲ್ಲ. ಹೌದು. ನಮ್ಮೊಟ್ಟಿಗೆ ಬನ್ನಿ, ಹೋಗುವ. ಅಮ್ಮ, ಹೇಳಿಕೆ ಬರ್ದಿದ್ರು ತೊಂದ್ರೆ ಇಲ್ಲ, ನನ್ನ ಜೊತೆಗೆ ಆಗ್ತದೆ. ಬನ್ನಿ ಅಮ್ಮ. ಅದು ಹೌದಮ್ಮ, ಈ ಮನೆಯವರ ತವರು ಮನೆಗೆ ಹತ್ತಿರದ ಊರ ದೇವಸ್ಥಾನಕ್ಕೆಲ್ಲ ನಾವು ಹೇಳಿಕೆ ಇಲ್ಲ, ಹೇಳಿಕೆ ಕೊಟ್ಟು ಹೋಗ್ಬೇಕು ಇಲ್ಲ. ಸುದ್ದಿ ತಿಳಿದ್ರು ಸಾಕು, ಅದು ನಮ್ಮದೇ ಯಾವ ಕಾಲಕ್ಕೂ ಅಲ್ವಾ? ಹಾಗಾಗಿ ಬನ್ನಿ ನಮ್ಮೊಟ್ಟಿಗೆ, ನಾವು ಹೋಗ್ತಿದ್ದೇವೆ. ಬನ್ನಿ. ಬ್ರಾಹ್ಮಣರೇ, ಹ, ನೀವು ನಿಮ್ಮ ಹೆಂಡತಿಯ ಸಮೇತವಾಗಿ ಹೋಗುತ್ತಿದ್ದೀರಲ್ಲ. ಹೌದು. ಹಾಗಾದ್ರೆ ನಾನು ನನ್ನ ಗಂಡನಿಗೆ ವಿಷಯವನ್ನು ಹೇಳಿ ಅವರನ್ನೂ ಕರೆದುಕೊಂಡು ನಾನು ಬರುವವಳಿದ್ದೇನೆ. ಓಹೋ, ಸತಿಪತಿಗಳಾಗಿ ಬರ್ತೀರಿ. ಹೌದು, ಹ. ನೀವು ತೆರಳಿ, ನಾನು ಬರುತ್ತೇನೆ ಅವರನ್ನು ಕರೆದುಕೊಂಡು. ಹೌದಾ? ಹ. ಹಾಗಾದ್ರೆ ಅಲ್ಲಿ ಭೇಟಿ ಆಗುವಲ್ಲ. ಹ. ಬಂದು ಬಿಡಿ. ಆಯ್ತು. ಆಯ್ತಾ? ಹೊರಡು ಹೊರಡು, ಎಲ್ಲರನ್ನು ಕರ್ಕೊಳಪ್ಪ. ಬಾ 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 ಬಾ. ಬಾರ ಬಾರ. ಜಾಗ್ರತೆ, ನನ್ನನ್ನು ಜಾಗ್ರತೆ, ನನ್ನನ್ನು. ಹಿಂದೆಂದು ಭೂಸುರರು ತೋರಳಲಿದ್ದ ಗುಣವಂತೆ ಪಾರ್ವತಿ ಮನದಿ ಚಿಂತಿಸುತ್ತ ಮರೆತ ನಿಮ್ಮನು ಬೀಳಲು, ಮರೆತ ನಿಮ್ಮನು ಬೀಳಲು ಇರಲಾರದು ಇರಲಾರದು
ಪದಿಗರು ಹಿ ಕರೆದೊಯ್ವೆದ ವರ ಮಹಾಧ್ವರಗೆ ಇಂತೆಂದು ಬೂದುರರು ತಾಂ ತೆರಳಲಿತ್ತ ಗುಣವಂತೆ ಆ ನನ್ನ ಅಪ್ಪ ಯಾಗ ಮಾಡುತ್ತಾ ಇದ್ದಾರೆ ಎನ್ನುವಂತಹ ವಿಷಯವನ್ನು ಬ್ರಾಹ್ಮಣರಿಂದ ಕೇಳಿ ತಿಳಿದೆ. ಅವರಿಗೆಲ್ಲ ಹೇಳಿಕೆಯನ್ನು ಹೇಳಿದ್ದಾರಂತೆ ನನ್ನ ಅಪ್ಪ. ಆದರೆ ಪ್ರೀತಿಯ ಮಗಳಾದ ದಾಕ್ಷಾಯಿಣಿಯನ್ನು ಮರೆತರೆ ನನ್ನ ಅಪ್ಪ. ಹೇಗೆ ಮರೆಯುವುದಕ್ಕೆ ಸಾಧ್ಯ ಹೇಳಿ? ಊಟಕ್ಕೆ ಬಾಳೆ ಎಲೆಯಲ್ಲಿ ಬಡಿಸಿದಂತಹ ಯಾವುದಾದರೂ ಒಂದು ಪದಾರ್ಥವನ್ನು ಮರೆಯಬಹುದು, ಆದರೆ ಬಡಿಸಿದಂತಹ ಅನ್ನವನ್ನು ಉಣ್ಣುವುದಕ್ಕೆ ಮರೆಯುವುದಕ್ಕೆ ಸಾಧ್ಯವೇ ಹೇಳಿ? ಇಲ್ಲವಲ್ಲ. ನನ್ನ ಅಪ್ಪ ನನ್ನನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾಕೆ ಹೇಳಲಿಲ್ಲ? ಇದು ಚಿಂತಿಸುವುದಕ್ಕಿರುವಂತಹ ಸಮಯವೇ? ಖಂಡಿತ ಅಲ್ಲ. ಏನು ಮಾಡಬೇಕು? ನನ್ನವರನ್ನು ಕೂಡಿಕೊಂಡು ಯಾಗಕ್ಕೆ ಸಾಗಬೇಕು ಆದಷ್ಟು ಬೇಗ. ಆದುದರಿಂದ ನನ್ನವರ ಬಳಿಗೆ ಸಾಗುತ್ತೇನೆ. ನನ್ನವರ ಬಳಿಗೆ ಇಲ್ಲಿ ಬಾರಿ. ನಮಸ್ಕಾರವನ್ನು ಒಂದು ಸಲ ಮಾಡಿದ್ರೆ ಸರಿ. ಹೆಂಡತಿಯಾದವಳು ಗಂಡಸಿಗೆ ಮತ್ತೆ ಮತ್ತೆ ಗಂಡನಾದವನಿಗೆ ನಮಸ್ಕಾರ ಮಾಡ್ತಾಳೆ ಅಂತ ಹೇಳಿ ಆದ್ರೆ ಅದರಿಂದ ಏನೋ ಚಮತ್ಕಾರ ಉಂಟು ಅಂತಲೇ ಅರ್ಥ. ಹಾಗೇನೂ ಇಲ್ಲ. ಗಂಡನಿಗೆ ಏನೋ ಕಷ್ಟ ಉಂಟು ಅಂತ ಗೊತ್ತಾಯ್ತಾನೆ? ಖಂಡಿತ ಇಲ್ಲ. ಮತ್ತೆ ನೀವು ದೇವರಲ್ವಾ? ಅಲ್ಲ, ದೇವರಾದ್ರೂ ಹೆಂಡತಿ ಗಂಡ ಹೌದಲ್ವ? ನೀವು ಗಂಡನೂ ಹೌದು, ಪ್ರಪಂಚ ಗೊತ್ತಿಲ್ಲ. ಹೌದು, ನನಗೂ ದೇವನೇ ನೀವು. ಅಲ್ಲ, ನಿನಗೆ ದೇವರೋದು ಎಲ್ಲ ದೇವರೋದು. ಆದ್ರೆ ಸತ್ಯ ವಿಚಾರ ಏನು ಗೊತ್ತುಂಟ? ಬೇರೆಯವರಿಗೆ ದೇವರಾದ್ರು ಈಗ ನಾನು ನಿನ್ನ ಗಂಡ ಹೌದಲ್ವ? ಅತ್ತ ಗಂಡನ ಸ್ಥಾನವೇ ಮೊದಲು, ದೇವರ ಸ್ಥಾನ ಕೊನೆಗೆ. ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಿರಲಿ ಸ್ವಾಮಿ. ಏನೇ ನಾನು ಬಂದದ್ದು ಓಡೋಡಿ ಬರ್ತಾ ಇದ್ದಿ, ಹೌದು, ಮುಖದಲ್ಲಿ ಏನೋ ಒಂದು ಹೊಸ ಭಾವ. ಏನೇ ಅದು? ನನಗೆ ಸಂತೋಷ ಆಗಿದೆ. ಸಂತೋಷ ಆಗಿದೆ ಅಂತ ಅರ್ಥ ಆಗುತ್ತದೆ. ಏನು ಸಂತೋಷ? ಯಾಕೆ ಬಲ್ಲಿರ? ಆ ಸಂತೋಷವನ್ನು ನಾನು ನಿಮ್ಮಲ್ಲಿ ಹೇಳಬೇಕು ಅಂತ ಬಂದದ್ದು. ಸಂತೋಷವನ್ನು ಹೇಳಿದರೆ ಇಮ್ಮಡಿ ಆಗ್ತದಂತೆ. ಸಂತೋಷ ಹೇಳಿಕೊಳ್ಳಬೇಕು, ದುಃಖವನ್ನು ತೋಡಿಕೊಳ್ಳಬೇಕು. ಹೌದು, ಅರ್ಥದಷ್ಟಾಗುತ್ತದಂತೆ ದುಃಖ. ಆದುದರಿಂದ ಓಡೋಡೆ ಬಂದವಳಿದ್ದೇನೆ. ಏನು? ನಿಮಗೆ ಸಂತೋಷ ಬೇಕಲ್ಲ? ನನಗೆ ಸಂತೋಷ ನನಗೆ ಕೊಡ್ತೀಯ ನೀನು? ನೋಡುವ, ದೇವರಿಗೆ ಸಂತೋಷ ಕೊಡುವುದು ಹೇಗೆ? ಇಬ್ಬರೂ ಸೇರಿ ಅನುಭವಿಸಿ. ಸಂತೋಷ ಹಂಚಿಕೊಳ್ಳುವುದು ಗಂಡ ಹೆಂಡತಿ. ಆಗ್ಲಿ ಆಗ್ಲಿ, ಹೇಳು. ಸಂತೋಷ ಬೇಕು ಅಂತ ಇದ್ರೆ ಅಲ್ಲಿ ನೋಡಿ ಸ್ವಾಮಿ. ಯಾರು ಯಾರು ಬರ್ತಾ ಇರೋದು? ದ್ವಿಜನು ಪೋಪುದನು ಬರುವುದಲ್ಲ, ಹೋಗುದು. ನೋಡಿರಿ, ದ್ವಿಜರು ಪೋಪುದನು ನೋಡಿರಿ. ಆ
ಬಂಧುಗಳು ಕೂಡಿ ರಂಜಿದು ಬರಂತೆ ಬಂಧುಗಳು ಕೂಡಿ ರಂಜಿದು ಬರಂತೆ ನೋಡಿರಿ ದ್ವಿಜರು ಬೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನನ್ನ ಬೆರಳನ್ನೇ ನೋಡಿ ಸ್ವಾಮಿ, ಬೆರಳ ತುದಿಯನ್ನೊಮ್ಮೆ ನೋಡಿ. ಹಲವು ಗುರು ಬೆಳೆಸಿದ್ದಿ, ಆದ್ರೆ ಚಂದ ಹೆಣ್ಣು ಮಕ್ಕಳಿಗೆ. ಯಾಕೆ ಹೆಣ್ಣು ಮಕ್ಕಳನ್ನ ನೋಡಿದಾಗ ಹೇಳುವುದೇನು, ನಖಶಿಖಾಂತವಾಗಿ ಮೊದಲು ಬರುವುದೇ ನಖ, ಹಾಗಾಗಿ ಅದು ಚಂದ. ಹಾ ಸರಿ, ಚಂದ ಉಂಟು. ಹಾಗಲ್ಲ ಸ್ವಾಮಿ, ಹಾ ಆದ್ರೂ ಕೊಳೆ ಹೆಚ್ಚುಂಟು ಅಂತ. ಬೆರಳ ತುದಿಯಿಂದ ದೂರ ನೋಡಿ ಅಂತ ಹೇಳಿದ್ದು. ಅಂದ್ರೆ ನೀನು ತೋರಿಸಿದ ಕಡೆಗೆ ನೋಡ್ಬೇಕಾ? ಹೌದು. ಏನ್ ನೋಡ್ಬೇಕೆ? ಅಲ್ಲ ಮೇಲ್ಗಡೆ ಎಲ್ಲ ಆಕಾಶ ಉಂಟು, ಅಲ್ಲೇ ಆಕಾಶ, ಆಕಾಶ ಉಂಟು ಅಷ್ಟೇ. ಅಲ್ಲೇ ಬೇಡ, ಸ್ವಲ್ಪ ಕೆಳಗೆ, ಸ್ವಲ್ಪ ಕೆಳಗೆ. ಅಲ್ಲಿ ಕೆಳಗೆ ನೋಡಿದ್ರೆ ಒಂದಿಷ್ಟು ಮರ ಕಾಣ್ತಾ ಉಂಟು, ಗುಡ್ಡ ಬೆಟ್ಟ ಉಂಟು. ಪ್ರತಿನಿತ್ಯ ಏನೇ ನೋಡಿದ್ದನ್ನೇ ನೋಡುವುದು ಹೇಗೆ? ಸ್ವಾಮಿ, ಹ ಅದರ ಮಧ್ಯದಲ್ಲಿ ದಾರಿ ಉಂಟಲ್ಲ. ಹೌದು, ದಾರಿ ಉಂಟಲ್ಲಿ ಮಧ್ಯದಲ್ಲೊಂದು. ಯಾರು ಹೋಗುದು ಕಾಣೋದಿಲ್ವಾ ನಿಮಗೆ? ಏನೋ ಒಂದು ಇರುವೆ ಸಾಲು ಹೋಗುತ್ತಾ ಉಂಟು. ಸ್ವಾಮಿ, ನಾವು ಮೇಲೆ ನಿಂತಿದ್ದೇವೆ. ಹೌದು, ಮೇಲಿನಿಂದ ನೋಡುವಾಗ ದೂರ ಇರುವಂತಹ ವಸ್ತುಗಳೆಲ್ಲ ಸಣ್ಣದಾಗಿ ಗೋಚರಿಸುತ್ತದೆ. ಹಾ 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 ನಾನು ಹೋಗಿದ್ದೇನೆ ಅಲ್ಲಿ ಅವರ ಹತ್ರ ಮಾತನಾಡುವುದಕ್ಕೆ. ನೀನ್ ಅಲ್ಲಿಗೆ ಹೋಗಿ ಈಗ ಇಲ್ಲಿಗೆ ಬಂದದ್ದ? ಹೌದು. ಯಾರಲ್ಲಿ ಹೋಗ್ತಾ ಇರುವುದು? ಯಾರು ಅಲ್ಲಿ? ಅವರೆಲ್ಲ ಬ್ರಾಹ್ಮಣರಂತೆ. ನಿಜವಾಗಿ ಬ್ರಾಹ್ಮಣರೇ ಹೋಗ್ತಾ ಇರುವುದು? ಖಂಡಿತ ಅವರೆಲ್ಲ ಬ್ರಾಹ್ಮಣರು ಸ್ವಾಮಿ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಬೇಕಲ್ಲ ಸ್ವಾಮಿ, ಹ್ಮ್. ಬೇರೆ ಎಲ್ಲಿಗೂ ಅಲ್ಲ ಸ್ವಾಮಿ. ಅವರು ಹೋಗುವುದು ನಮ್ಮ ಮನೆಗೆ. ಏನ್ ಹೇಳಿದೆ? ಅವರು ಹೋಗುವುದು ನಮ್ಮ ಮನೆಗೆ. ಅಲ್ಲ, ನೀನು ನನ್ನನ್ನ ಮದುವೆ ಆದ್ಮೇಲೆ ಆದ್ರೂ ಸರಿಯಾಗುತ್ತೆ ಅಂತ ತಿಳಿದದ್ದು. ಏನಾಯ್ತು? ಅಲ್ಲದೆ ಹೋದ್ರೆ ಇಷ್ಟು ತಪ್ಪು ಹೇಳ್ತೀಯಲ್ಲ ನೀನು. ಏನು ಹಾಗೆ ಹೇಳ್ತಾರೇನೆ, ಏನು? ಬ್ರಾಹ್ಮಣರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅದರ ಬಿಟ್ಟುಕೊಂಡು ಬ್ರಾಹ್ಮಣರು ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ, ನಾವೇನು ಹೊರಗಿದ್ದೇವೆ ಈಗ ನಮ್ಮ ಮನೆಯಿಂದ? ಸ್ವಾಮಿ, ಮತ್ತೆ ನಾನು ತಪ್ಪಿದ್ದು ಖಂಡಿತ ಅಲ್ಲ. ಆಹಾ, ನಮಗೆ ಕೈಲಾಸ ಮಾತ್ರ ಮನೆ ಇರುವುದಾ? ಹಾಗಿದ್ರೆ ಮತ್ತೆ ಎಲ್ಲುಂಟು ನಮಗೆ? ಭೂಲೋಕದಲ್ಲಿ ಒಂದು ಮನೆ ಉಂಟಲ್ಲ ನಮಗೆ. ಈಗ ನಮಗಲ್ಲೂ ಜಾಗ ಉಂಟಾ? ಭೂಲೋಕದಲ್ಲಿ ಜಾಗ ಉಂಟಾ? ಹೌದು ಸ್ವಾಮಿ. ಜಾಗ ಇದ್ರೆ ಒಳ್ಳೇದು. ಹಾ ಹೇಳು ಮುಂದೆ. ಅಲ್ಲಿ ಹೋಗುವುದು ಯಾರ ಮನೆಗೂ ಅಲ್ಲ, ಮತ್ತೆ ನಿಮ್ಮ ಮಾವನ ಮನೆಗೆ ಸ್ವಾಮಿ. ನನ್ನ ಮಾವನ ಮನೆಗೆ? ಹೌದು. ನನ್ನ ಮಾವ ಅಂತ ಹೇಳಿದ್ರೆ ಯಾರು? ಯಾವ ಸೋದರ ನೋಡು, ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನೆಂಟರಿಷ್ಟರು ಇಲ್ಲ. ಹೀಗಿರುವಾಗ ಮಾವ ಅಂತ ಹೇಳಿದ್ರೆ ಯಾರು ಅಂತ ಬೇಕಲ್ಲ? ಹೆಣ್ಣು ಕೊಟ್ಟ ಮಾವ ಇಲ್ವೇ ನಿಮಗೆ ಭೂಲೋಕದಲ್ಲಿ? ಅಂದ್ರೆ ಪ್ರಾಚೀನ ಬರಿಯಲ್ಲಿ. ಅಂದ್ರೆ ಮಾವ ಬೇಡ, ನಿನ್ನಪ್ಪ ಅಂತ ಹೇಳು ಸಾಕು. ಅಪ್ಪ ಅಂತ ಹೇಳಬಹುದಿತ್ತು, ಯಾಕೆ ನಾನು ಹೇಳಲಿಲ್ಲ? ಯಾಕೆ? ಮದುವೆಯಾದಂತಹ ಹೆಣ್ಣು ನನ್ನ ಅಪ್ಪ ನನ್ನ ಅಮ್ಮ ಅಂತ ಹೇಳಿದ್ರೆ ಅದು ಅಹಂಕಾರ ಆಗ್ತದೆ. ಮತ್ತೆ ಅದರ ಬದಲಾಗಿ ಪರಿಚಯವನ್ನು ಹೇಳುವಾಗ ಗಂಡನ ಮುಖಾಂತರ ಬರಬೇಕು. ಆದುದರಿಂದ ನನ್ನ ಮಾವ ಅಂತ ಹೇಳಿದ್ದೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಸ್ವಾಮಿ. ಸರಿ, ನಿಮಗೆ ಬೇಸರ ಆಗ್ತದೆ ಅಂತ ಇದ್ರೆ ನನ್ನ ಅಪ್ಪ, ಅದೇ ಒಳ್ಳೆ. ನನ್ನ ಅಪ್ಪ ಆದಂತಹ ದಕ್ಷ ಅಧಿಕವಾದಂತಹ ಯಾಗ ಮಾಡ್ತಾ ಇದ್ದಾನೆ. ಮಾವ ಮಾಡ್ಲೇಬೇಕು, ಯಾಕೆಂತ ಇದ್ರೆ ಅವ ಅಧಿಕ ಅಲ್ವಾ? ಅಧಿಕ ಇರುವವರೇ ಮಾಡ್ಬೇಕು, ಬಿಟ್ರೆ ಮತ್ತೆ ಸಾಮಾನ್ಯದವ್ರು ಮಾಡ್ಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ಅವ ಯಾಗ ಮಾಡುವುದಕ್ಕೆ ಹೊರಟಿದ್ದಾನೆ. ಅವ ಮಾಡುವಂತಹ ಯಾಗ ಇದುವರೆಗೆ ಆಗಲೇ ಇಲ್ಲವಂತೆ. ಮತ್ತೆ ಅವ ಮಾಡಿದ್ರೆ ಹಿಂದಿದ್ದ ಆಗುವುದಿಲ್ಲ, ಮುಂದೆ ಆಗುವುದೂ ಇಲ್ಲ, ಅಂತದ್ದೇ ಮಾಡುವುದು ಅವ. ಸ್ವಾಮಿ, ಅಧಿಕ ಅಲ್ವಾ? ಅವನು ಅಧಿಕ ಅಂತ ಹೇಳ್ಬೇಡಿ, ಅಂದ್ರೆ ಹೆಚ್ಚು ಅಂತ. ಮಾಡುವಂತಹ ಯಾಗ ಅಧಿಕ ಹೌದು, ಆದ್ರೆ ನನ್ನ ಅಪ್ಪ ಅಧಿಕ ಅಲ್ಲ. ನಿನ್ನ ಅಪ್ಪ ಅಧಿಕ ಅಲ್ವಾ? ಖಂಡಿತ ಅಲ್ಲ. ಆಯ್ತು, ಯಾವ ಮಕ್ಕಳು ನನ್ನ ಅಪ್ಪ ಅಮ್ಮ ಅಧಿಕ ಅಲ್ಲ ಅಂತ ಹೇಳ್ತಾರೆ? ಎಲ್ಲರೂ ಹೇಳುವುದಾಗೆ, ನನ್ನ ಅಪ್ಪ ಅಂತ ಹೇಳಿದ್ರೆ ನನ್ನ ಅಮ್ಮ ಅಂತ ಹೇಳಿದ್ರೆ ಹಾಗೆ ಹೇಗೆ ಅಂತ. ಮತ್ತೆ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಯಾಕೆಂದ್ರೆ ನನಗೆ ಅಪ್ಪ ಅಮ್ಮ ಇಲ್ವಲ್ಲ, ನಾನು ಹೇಳಲಿಕ್ಕೆ ಕೊಡ್ಲಿಕ್ಕೆ ಆಗುವುದಿಲ್ಲ ಬಿಡು. ಸರಿ, ಆ ಯಾಗದ ವಿಷಯವನ್ನು ಕೇಳಿ ನನ್ನ ಮನಸ್ಸಿಗೆ ಈಗ ಹೇಗಾಗ್ತದೆ? ಏನಾಯ್ತು ಕೇಳಿ
ಎನ್ನ ಮನ ಅಲ್ಲಿಗೆ ಹೋಗದೆ ಅಲ್ಲಿಗೆ ಹೋಗದೆ ಕೇಳಿದೈರಿದೆನ್ನ ಮನ ಅಲ್ಲಿಗೆ ಹೋಗದೆ ಏಳಿ ನೀವೇಳಿ ಏಳಿ ನೀವಿಂದಿನಲ್ಲಿ ಕೇಳಿದೈರಿದೆನ್ನ ಮನದಲ್ಲಿ ಹೋಗದೆ ಏಳಿ ನೀವಿಂದಿನಲ್ಲಿ ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ಕೇಳಿ ಸೈರಿಸದು ಎನ್ನ ಮನ ವಿಷಯವನ್ನು ಬ್ರಾಹ್ಮಣರಿಂದ ಕೇಳಿ ತಿಳಿದವಳು ನಾನು. ಸರಿ. ಆ ವಿಷಯವನ್ನು ಕೇಳಿ ನನಗೆ ಇಲ್ಲಿ ಇರುವುದಕ್ಕೆ ಸಾಧ್ಯವೇ ಆಗುತ್ತಾ ಇಲ್ಲ. ಯಾಕೆ? ನನಗೂ ಅಲ್ಲಿಗೆ ಹೋಗಬೇಕು. ಬಂಧು ಬಾಂಧವರೆಲ್ಲ ಸೇರಿದ್ದಾರಂತೆ. ಅವರಲ್ಲಿ ಮಾತನಾಡಬೇಕು. ನನ್ನ ಅಪ್ಪನನ್ನು ನೋಡಬೇಕು. ಅವರಿಗೆ ವಂದಿಸಬೇಕು. ಅಮ್ಮನ ಪ್ರೀತಿಯನ್ನು ಮತ್ತೊಮ್ಮೆ ಅನುಭವಿಸಬೇಕು. ಹೀಗೆಲ್ಲ ಆಸೆ ಆಗ್ತಾ ಇದೆ ಸ್ವಾಮಿ. ನನ್ನ ಅಕ್ಕಂದಿರು ಬಂದಿದ್ದಾರಂತೆ, ತಂಗಿಯಂದಿರು ಬಂದಿದ್ದಾರಂತೆ. ಅಕ್ಕನ ಮಕ್ಕಳು ಬರಲಿಲ್ವಾ? ಅಕ್ಕನ ಮಕ್ಕಳು ಬಂದಿದ್ದಾರೆ. ಅವನನ್ನು ನೋಡದೆ ಇರುವುದಕ್ಕೆ ಆಗುವುದಿಲ್ಲ ನನಗೆ. ಹೋಗಲೇಬೇಕು ಸ್ವಾಮಿ. ಇವತ್ತು ಹೋಗಿ ನಾಳೆಯೇ ಇಲ್ಲಿಗೆ ಬರುವ. ಇವತ್ತು ಒಂದೇ ದಿವಸ. ಯಾಕೆ ನೀವು ಇಲ್ಲೇ ಕೂತುಕೊಂಡಿರುವುದು ಹೇಳಿ ಸ್ವಾಮಿ. ನಿನಗೆ ನಿನ್ನ ಅಪ್ಪ ಅಮ್ಮನನ್ನು ನೋಡಬೇಕು, ನಿನ್ನ ಅಕ್ಕಂದಿರನ್ನ ನೋಡಬೇಕು, ಭಾವಂದಿರನ್ನ ಕಾಣಬೇಕು. ಒಂದು ಕೆಲಸ ಮಾಡುವ, ಇನ್ನೊಂದು 4-6 ದಿನ ಬಿಟ್ಟು ಅವರಿಗೆಲ್ಲರಿಗೂ ಇಲ್ಲಿಗೆ ಬರ್ಲಿಕ್ಕೆ ಹೇಳುವ. ಅಲ್ಲ, ಯಾರ್ಯಾರಿದ್ದಾರೆ ಅವರವ್ರ ಮನೆಗೆ ಒಂದೊಂದು ದಿನ ಹೋಗಿ ಬಂದ್ರೆ ಆಯ್ತು. ಆಗುವುದಿಲ್ಲ ಸ್ವಾಮಿ. ಯೋಚನೆ ಮಾಡುವುದು ಬೇಡ. ಆಗುವುದಿಲ್ಲ. ಯಾಕೆ? ನನಗೆ ನನ್ನ ಅಪ್ಪ ಮಾಡುವಂತಹ ಯಾಗಕ್ಕೆ ಹೋಗಬೇಕು. ಅದು ಇವತ್ತೇ ಹೋಗಬೇಕು. ನೀವು ಹೇಳಿ ಸ್ವಾಮಿ, ನಂದಿಯನ್ನು ಬರ ಹೇಳಿ. ಇಲ್ಲ ಬಾರೆ ಇಲ್ಲಿ. ನೋಡಿದ್ಯಾ ಮೇಲ್ಗಡೆಯಲ್ಲಿ ವಿಮಾನ ಹಾರಿ ಹೋಗುತ್ತಾ ಉಂಟು. ದೇವತೆಗಳೆಲ್ಲ ಅತ್ತ ಕಡೆಯಲ್ಲಿ ಹೋಗುತ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟ. ಬ್ರಾಹ್ಮಣರೆಲ್ಲ ಹೋಗುತ್ತಾ ಇದ್ದಾರೆ ಸರತಿಯ ಸಾಲಿನಲ್ಲಿ. ಅವರೆಲ್ಲ ಯಾಕೆ ಹೋಗುತ್ತಾ ಇದ್ದಾರೆ? ನಿನ್ನ ಅಪ್ಪ ಮಾಡುವ ಯಾಗ. ಹಾಗಾದ್ರೆ ಇವರಿಗೆಲ್ಲ ಹಾಗೆ ಸುಮ್ಮನೆ ಹೋಗ್ತಾ ಇದ್ದಾರಾ? ಇಲ್ಲ, ಇವರಿಗೆಲ್ಲ ಹೇಳಿಕೆ ಉಂಟು ಅಂತ ಆಯ್ತು. ಹೇಳಿಕೆ ಇರುವ ನೆಲೆಯಲ್ಲಿ ಆ ಕಡೆಯಲ್ಲಿ ಹೋಗುತ್ತಾ ಇದ್ದಾರೆ. ಅವರು ಬ್ರಾಹ್ಮಣರು ಹೋಗುತ್ತಾ ಇದ್ದಾರೆ. ಆದ್ರೆ ಒಂದು, ಈಗ ನಮಗೆ ಹೇಳಿಕೆ ಉಂಟಾ? ಏನು ಸತ್ಯ ಹೇಳುವುದು? ನಾನು ಸುಳ್ಳು ಹೇಳುವವನ? ನನಗೆ ಗೊತ್ತುಂಟು ಕೆಲವರು ಗಂಡಸರ ಕ್ರಮ. ಹೇಳಿಕೆ ಬರ್ಲಿಲ್ಲ ಅಂತ ಹೇಳಿಬಿಡುದು. ಒಂದು ತಿರುಗಾಟ ಕಡಿಮೆ ಆಗ್ತದಲ್ಲ. ಗಂಡಂದಿರು ಮಾಡುವ ಉಪಾಯ ಹೆಂಡತಿಯಲ್ಲಿ ಹೇಳುದು. ಅಲ್ಲ, ನಿನಗೂ ಇಷ್ಟು ಗೊತ್ತಾಯ್ತಲ್ವ? ಇಷ್ಟು ವರ್ಷದಲ್ಲಿ ಅಷ್ಟು ತಿಳ್ಕೊಂಡೆ. ಇಷ್ಟು ವರ್ಷ ಇದ್ದೇನಲ್ಲ ನಿಮ್ಮ ಮತ್ತೆ ನಿನಗೆ ಗೊತ್ತಿಲ್ಲ. ಮತ್ತೆ ಗಂಡಂದಿರು ಹಾಗೆ ಮಾಡ್ಲಿಲ್ಲ ಉಪಾಯವನ್ನ ಅಂತ ಹೇಳಿ ಆದ್ರೆ ಮತ್ತೆ ಒಂದು ದಿನವೂ ಮತ್ತೆ ಮನೆಯಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಬೇರೆಯವರ ಮನೆಯಲ್ಲೇ ಇರ್ಬೇಕು. ಹಾಗಿದ್ರೆ ನೀವು ಸುಳ್ಳು ಹೇಳುದು. ನನ್ನಪ್ಪ ಹೇಳಿರ್ತಾರೆ ನಿಮಗೆ. ನಾನು ಎಣಿಸಿದ್ದ ಹಾಗ ಅಲ್ಲವೇ ಅಲ್ಲ. ನನಗೆ ಹೇಳಿಕೆ ಬರಲಿಲ್ಲ. ಏನೋ ನಾನಿಲ್ಲದೆ ಇರುವಂತ ಹೊತ್ತಿಗೆ ಬಂದು ಮಗಳಿಗೆ ಹೇಳಿಕೆ ಕೊಟ್ಟು ಹೋಗಿದ್ದಾನೆ, ಅಳಿಯಂದಿನ ಕರ್ಕೊಂಡು ಬನ್ನಿ, ಆ ನೆಲೆಯಲ್ಲಿ ನೀನು ಕರೀತಾ ಇದ್ದಿ ಅಂತ ಭಾವಿಸಿದ್ದು ನಾನು. ಈಗ ನನಗೂ ಹೇಳಿಲ್ಲ, ನಿನಗೂ ಹೇಳಿಲ್ಲ ಅಂತೇಳಿ ಆಯ್ತು. ಹಾಗಾದ್ರೆ ಹೋಗ್ಲಿಕ್ಕಾಗುತ್ತದೆ? ಹಾಗಾದ್ರೆ ಹೇಳಿಕೆ ಇಲ್ಲದೆ ಹೋಗ್ಲಿಕ್ಕೆ ಆಗುತ್ತದೆ ಎಲ್ಲಿಗಾದ್ರೂ? ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಪ್ರಸಂಗ ಮುಗಿತು, ನಾವು ಮಾತಾಡೋಣ. ಬೇಡ
ಮನಗಳಿಗೆ ಅರುಹಿತದೈದುವುದನು ಚಿತವಿನ ಬೇಡ ಅರದ ನೀವು ಹೇಳಿದ್ದು ಸತ್ಯ. ಹೇಳಿಕೆ ಇಲ್ಲದಲ್ಲಿಗೆ ಹೋಗ್ಲೇಬಾರ್ದು. ನಮ್ಮ ಮನೆಯ ಹತ್ತಿರ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಇರುವಾಗ ಅಲ್ಲಿಗೆ ನಮಗೆ ಹೇಳಿಕೆ ಇಲ್ಲದಿದ್ರೆ ನಾವು ಹೋದ್ರೆ ನಮ್ಮ ಮನೆಯ ಹತ್ತಿರ ಆಗಿ ಅವರು ಹೋಗ್ತಾರೆ ಅಲ್ವಾ? ಈಗ ಪಕ್ಕದ ಮನೆಯಲ್ಲಿ ಕಾರ್ಯಕ್ರಮ ಆಯಿತು, ಈಗ ನಮಗೆ ಹೇಳಿಕೆ ಇಲ್ಲ. ಪಕ್ಕದ ಮನೆಗೆ ಹೋಗ್ಲಿಕ್ಕಾಗುತ್ತದ್ಯಾ? ಹೋಗ್ಲಿಕ್ಕಾಗುವುದಿಲ್ಲ. ಹಾಗೆ ಅಂತ ಮನೆಯಲ್ಲಿದ್ರೆ ಹೋಗ್ಲೇಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆಗ ಏನ್ ಮಾಡುವುದು? ಆಗ ಏನ್ ಮಾಡುದು ಗೊತ್ತುಂಟಾ? ಆಗ ಮನೆ ಬಿಟ್ಟು ಹೋಗುದು. ಮನೆಯಲ್ಲಿ ಆ ದಿನ ಇಲ್ದಿದ್ರೆ ಆಯ್ತು. ಕೇಳಿದ್ರೆ ಹೇಳುದು, ನಾವು ಅವತ್ತು ಮನೆಯಲ್ಲಿ ಇರ್ಲಿಲ್ಲ, ಮನೇಲಿ ಇದ್ರೆ ನಿಮ್ಮ ಮನೆಗೆ ಬರ್ತಿದ್ದೆ ಅಂತ ಹೇಳಿದ್ರೆ ಆಯ್ತು. ಅಲ್ಲಿ ಹಾಗೆ ಉಪಾಯ ಅಷ್ಟೇ. ಆದರೆ ಎಲ್ಲ ಕಡೆಗೆ ಹೋಗುವಾಗ ಹೇಳಿಕೆ ಬೇಕು ಅಂತ ಇಲ್ಲ. ಬೇಡುವ? ಎಲ್ಲಿಗೆ ಬೇಡ? ಹಾಗಾದ್ರೆ ಹೇಳಿಕೆ ಇಲ್ಲದೆ ಎಲ್ಲಿಗೆ ಹೋಗಬಹುದು? ಹಾಗಾದ್ರೆ ಕೆಲವು ಸ್ಥಳಗಳಿಗೆ ಹೋಗ್ಬೋದು ಅಂತ ಇದೆ. ಎಲ್ಲಿಗೆ? ಗುರುವಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಶಿಷ್ಯ ವಿದ್ಯಾಭ್ಯಾಸ ಮುಗಿದ ನಂತರ ಆತನ ಮನೆಗೆ ಬರ್ತಾನೆ. ಮುಂದೆ ಗುರುಕುಲದಲ್ಲಿ ಯಾವುದಾದರೂ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ ಅಂತ ಇದ್ರೆ ಆ ಶಿಷ್ಯನಿಗೆ ಹೇಳಿಕೆ ಸಿಗ್ಲಿಲ್ಲ ಅಂತ ಹೇಳಿ ಅವ ಕೂತ್ಕೊಂಡ್ರೆ, ಮನೆಯಲ್ಲೇ ಕೂತ್ಕೊಂಡ್ರೆ ಸರಿಯಲ್ಲ ಅಲ್ಲ? ಸರಿ, ಆ ಹೊತ್ತಿಗೆ ಹೋಗಬಹುದು, ಗುರುವಿನ ಗ್ರಹಕ್ಕೆ ಆ ಹೊತ್ತಿಗೆ ಹೋಗಬಹುದು ಅಂತ ಹೇಳ್ತಿ. ಆದ್ರೆ ಒಂದು ಯೋಚನೆ ಮಾಡು, ಈಗ ನಿನ್ನಪ್ಪ ನನಗೆ ಗುರು ಅಂತ ಆಲೋಚನೆ ಮಾಡಿದ್ರೆ ಯಾವ ಕಾರಣಕ್ಕಾಗಿಯೂ ಅಲ್ಲವೇ ಅಲ್ಲ. ನನ್ನನ್ನೇ ಜಗದ್ಗುರು ಅಂತ ಕೊಂಡಾಡಿದ್ರು, ಮತ್ತೆ ಹೋಗ್ಲಿಕ್ಕಾಗುತ್ತದಾ? ಇನ್ನೊಂದುಂಟು, ಗುರುವಾದವನೇ ಶಿಷ್ಯನನ್ನ ಇನ್ನು ಮುಂದೆ ನೀನು ಪಾಠಶಾಲೆಗೆ ಬರಬೇಡ ಅಂತ ಹೊರ ಹಾಕಿದ್ದಾನೆ ಅಂತ ಹೇಳಿ ಆದ್ರೆ ಆ ಶಿಷ್ಯ ಅವನ ಅನುಮತಿ ಇಲ್ಲದೆ ಹೋಗ್ಲಿಕ್ಕಾಗುತ್ತದೆ? ಹಾಗಾಗಿ ಹೋಗ್ಲಿಕ್ಕೆ ಆಗುವುದಿಲ್ಲ ಈಗ ನನಗೆ. ಮತ್ತೆ ಈಗ ಗಂಡನ ಮನೆಗೆ ಹೆಂಡತಿ ಹೋಗಿದ್ದಾಳೆ, ಹೌದು ಹೌದು, ಹೆಂಡತಿ ಇದ್ದಾಳೆ ಅಂತ ಇಟ್ಟುಕೊಳ್ಳುವ. ತಾಯಿ ಮನೆಯಲ್ಲಿ ಯಾವುದಾದರೂ ಒಂದು ಕಾರ್ಯಕ್ರಮ ಆಗುವಾಗ ತಾಯಿ ಮನೆಯಿಂದ ಕರೆ ಬರಲಿಲ್ಲ, ನಾನು ಹೋಗುವುದಿಲ್ಲ ಅಂತ ಅವಳು ಕೂತುಕೊಂಡ್ರೆ ಸರಿ ಆಗ್ತದಾ? ಅವಳು ಕಾರ್ಯಕ್ರಮ ಇದೆ ಅಂತ ತಿಳಿದ ತಕ್ಷಣ ತಾಯಿ ಮನೆಗೆ ಹೋಗಬೇಕು. ಒಂದು 10 ದಿನ ಮೊದಲೇ ಎಲ್ಲಿ ಎಷ್ಟು ಪಟ್ಟೆ ಸೀರೆ ಉಂಟು ಅಂತ ನೋಡಿ ಗಂಡನಿಗೆ ಒಂದಿಷ್ಟು ಉಪದ್ರ ಕೊಟ್ಟು ಮತ್ತು ಹೋಗುವುದೇ ಹೋಗುವುದೇ ಹೋಗುವುದೇ. ಪಾಪ ಆ ಗಂಡನಿಗೆ ಏನು ಕೆಲಸ ಉಂಟು ಅಂತ ಆಲೋಚನೆ ಮಾಡ್ಲಿಕ್ಕಿಲ್ಲ, ಒಟ್ಟು ಹೋಗು ಅಂತ ಹೇಳುದು. ಹಾಗೆ ಹೋಗ್ಬೋದು ಅಂತ ಆಲೋಚನೆ ಮಾಡಿದ್ಯಾ? ನೀನ್ ಹೇಳುವುದು ಸರಿ, ಒಪ್ಪಿಕೊಳ್ತೇನೆ. ಆದರೆ ಯಾವ ಕಾರಣಕ್ಕಾಗಿಯೂ ಅವ ನನಗೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಲ್ಲುವವನಲ್ಲ. ನನಗೇ ತಂದೆ ತಾಯಿ ಇಲ್ಲ, ಮತ್ತೆ ಅವಂತೂ ನಮ್ಮ ತಂದೆ ತಾಯಿಯ ಸ್ಥಾನ ಅಲ್ಲ. ಇನ್ನು ಅದರಿಂದ ಆಚೆಗೆ ಇನ್ನೊಂದುಂಟು. ಈಗ ಹೆಂಡತಿಯಾದವಳು ಈಗ ತಾಯಿಯ ಮನೆಯಲ್ಲಿ ಇರ್ತಾಳೆ, ಗಂಡನ ಮನೆಯಲ್ಲಿ ಏನಾದರೂ ವಿಶೇಷ ಎನ್ನುವುದು ಆ ಹೊತ್ತಿಗೆ ಘಟಿಸ್ತದೆ. ಗಂಡನಿಂದ ಕರೆಯಬಲ್ಲಿ ನಾನು ಹೋಗುತ್ತೇನೆ ಅಂತ ಕುಳಿತುಕೊಳ್ಳುವುದಲ್ಲ, ಹೋಗಬೇಕು ಅಂತ ಶಾಸ್ತ್ರ ಉಂಟು ಹೆಂಡತಿಯಾದವಳು, ಅಲ್ವಾ? ಆದ್ರೆ ಈ ಹೊತ್ತಿಗೆ ಜಗತ್ಪತಿ ಅಂತ ನೆಗಳತೆಯನ್ನು ಪಡೆದವ ನಾನು, ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಇನ್ನೂ ಒಂದುಂಟು, ರಾಜನ ಗ್ರಹಕ್ಕೆ ಅರಸನಾದವ ಏನಾದ್ರೂ ಒಂದು ವಿಶೇಷವನ್ನ ಮಾಡ್ತಾನೆ ಅಂತ ಹೇಳಿ ಆದ್ರೆ ಪ್ರಜೆಯಾದವ ಅಲ್ಲಿಗೆ ಹೋಗಬಹುದು ಅಂತ ಒಂದು ಶಾಸ್ತ್ರ ಉಂಟು. ಈಗ ಜಗತ್ತಿಗೆ ದೇವರ ಸ್ಥಾನದಲ್ಲಿ ನಿಂತವ ನಾನು, ಒಂದರ್ಥದಲ್ಲಿ ರಾಜ. ಅವನೇ ನಮಗೆ ಪ್ರಜೆ ಬಿಟ್ರೆ ನಾನು ಅವನಿಗೆ ಪ್ರಜೆ ಅಲ್ಲ. ಹಾಗಾದ್ರೆ ನಾನು ಹೋಗ್ಬೇಕಾ? ಹಾಗಾಗಿ ಯಾವ ಕಾರಣಕ್ಕಾಗಿ ಈ ಪ್ರಸಂಗದಲ್ಲಿ ನಾನಂತೂ ಮಾವನ ಮನೆಗೆ ಹೋಗ್ಲಿಕ್ಕೆ ಆಗುವುದೇ ಇಲ್ಲ. ನಾನ್ ಮಾವನ ಮನೆಗೆ ಹೋಗುವವನು ಅಲ್ವೇ ಅಲ್ಲ. ಹೀಗೆ ಹೇಳುವುದು ಸರಿಯಲ್ಲ. ಮತ್ತೆ ನನಗೆ ಹೋಗ್ಬೇಕು, ಒಂದು ದಿವಸಕ್ಕಲ್ವಾ, ಇವತ್ತು ಹೋಗುದು ನಾಳೆ ಬರುವುದೇ ಸ್ವಾಮಿ. ಹೋಗುವ ಸ್ವಾಮಿ, ಮನ ಮಾಡಿ. ಯಾವ ಕಾರಣಕ್ಕಾಗಿಯೂ ಆಗುವುದಿಲ್ಲ ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗುವುದಿಲ್ಲ. ಹಾಗಾದ್ರೆ ಇಲ್ಲಿಯ ತನಕ ನಿನ್ನ ಮನಸ್ಸಿನ ಇಂಗಿತವನ್ನ ಮೊದಲೇ ಅರ್ಥವಿಸಿಕೊಂಡು ಅದನ್ನು ನೆರವೇರಿಸುತ್ತಿದ್ದಂತಹ ನಾನು ಈ ಹೊತ್ತಿಗೆ ಬೇಡ ಅಂತ ಹೇಳ್ತೇನೆ ಅಂತ ಅದರ ಹಿಂದೆ ಇನ್ನೊಂದುಂಟು ಅಂತ ಅರ್ಥವಿಸಿಕೊಳ್ಳಬೇಕೋ ಬೇಡುವ ಸತಿ. ಹಾಗಾದ್ರೆ ಇದರ ಹಿಂದೆ ಇಷ್ಟು ಹೇಳುವುದಕ್ಕೆ ಕಾರಣ ಏನು ಗೊತ್ತುಂಟ? ಒಂದು ದಿನ
ನಿಂದಿಸಿ ಜರದೆನ್ನ ನುಡಿದಂತ ನುಡಿಯ ನಿಂದಿಸಿ ಜರದೆನ್ನ ನುಡಿದಂತ ನುಡಿಯ ಎಂದೆಂದೀಗದನು ನಾ ಮರೆವೆನೆ ಪರಿಯ ಸತೀದೇವಿ ಕೆಲವು ದಿನಗಳ ಹಿಂದೆ ವಿಶೇಷವಾದಂತಹ ಯಾಗವನ್ನು ನಡೆಯುತ್ತಾ ಉಂಟು, ಅಧ್ಯಕ್ಷ ಪೀಠಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದೆ. ಹೌದು. ಹೋಗುವಾಗ ಹೇಳಿದಂತಹ ಮಾತಾದ್ರೂ ಏನು, ಸುದೀರ್ಘವಾಗಿ ನಡೆಯುವಂತಹ ಸಭೆ ಎನ್ನುವುದಾಗಿ ಹೇಳಿ ಹೋಗಿದ್ದೆ, ನೆನಪುಂಟು. ಹೌದು. ಆದರೆ ಹೋದಂತಹ ನಾನು ಸಂಪೂರ್ಣವಾಗಿ ಅತ್ತ ಕಡೆಯಲ್ಲಿ ಇರದೆ ಅರ್ಧದಲ್ಲಿಯೇ ತಿರುಗಾಟ ಬಿಟ್ಟು ಬಂದೆ. ಯಾಕೆ ಹಾಗಾದ್ರೆ? ಯಾಕೆ? ಆ ಹೊತ್ತಿಗೆ ನೀನು ಏನನ್ನ ಕೇಳಲಿಲ್ಲ, ನಾನು ಉತ್ತರಿಸುವುದಕ್ಕೆ ಮುಂದಾಗ್ಲಿಲ್ಲ. ಹೇಳುವಂತಹ ಸಮಯ ಈಗ ಒದಗಿ ಬಂತು ನೋಡು. ಆ ಹೊತ್ತಿಗೆ ಸಭೆಯಲ್ಲಿ ಅಧ್ಯಕ್ಷ ಪೀಠವನ್ನ ನಾನು ಅಲಂಕರಿಸಿದಂತಹ ಗಳಿಗೆಯಲ್ಲಿ ನಿನ್ನಪ್ಪನಾದಂತಹ ದಕ್ಷ ಅತ್ತ ಕಡೆಯಲ್ಲಿ ಬಂದಂತಹ ಅವನನ್ನ ದೇವತೆಗಳೇ ಎದ್ದು ಮಾನಿಸುವುದಕ್ಕೆ ಮುಂದಾದ್ರು. ಆದ್ರೆ ಅಧ್ಯಕ್ಷ ಪೀಠದಲ್ಲಿರುವಂತಹ ನಾನು ಎದ್ದು ಮಾನಿಸದೆ ಇದ್ದೆ ಎನ್ನುವಂತಹ ಕಾರಣದಿಂದ ಕುಪಿತಗೊಂಡಂತಹ ಆತ ಜರೆಯುವುದಕ್ಕೆ ಮುಂದಾದ. ಹೇಗೆ? ನಿನ್ನಪ್ಪನೇ ಮಾತಾಡುವುದಕ್ಕೆ ತೊಡಗಿದ್ದು. ಏಳದಿದ್ದರೂ ತೊಂದರೆ ಇರಲಿಲ್ಲ, ಕುಳಿತಿಂದಲೇ ಆದ್ರೂ ಒಂದಿಷ್ಟು ಮಾತಾಡಬಹುದಿತ್ತು, ತನ್ನತ್ತ ಒಂದು ನೋಟವನ್ನು ಹರಿಸಬಹುದಿತ್ತು, ಒಂದು ನಗಾಡಬಹುದಿತ್ತು ಅಂತ ಹೇಳಿದ ಅಲ್ವಾ? ಆಲೋಚನೆ ಮಾಡಿ ನೋಡು ಸತಿ, ಯಾರು ಎಲ್ಲಿಗೆ ಬರ್ತಾರೆ, ಹೇಗೆ ಬರ್ತಾರೆ ಎನ್ನುವುದರ ಮೇಲೆ ಅವರ ಗೌರವ ಎನ್ನುವುದು ಹೆಚ್ಚಾಗುವುದು ಬಿಟ್ರೆ ಮತ್ತೆ ಅವರೇ ಅವರ ಗೌರವವನ್ನು ಕಳೆದುಕೊಳ್ತಾರೆ ಅಂತ ಹೇಳಿ ಆದ್ರೆ ನಾವು ಕೊಡುವುದಕ್ಕೆ ಸಾಧ್ಯ ಆಗುತ್ತದೋ? ಆ ನೆಲೆಯಲ್ಲಿ ನಾನು ಹೊತ್ತಿಗೆ ಕೊಡುವುದಕ್ಕೆ ಮುಂದಾಗಲಿಲ್ಲ. ಆದ್ರೆ ಮುಂದೆ ಮಾತೋರಿಸಿದಂತಹ ಆತ ಹೇಳಿದಂತಹ ಮಾತಾದ್ರೂ ಏನು ಗೊತ್ತುಂಟ? ನನ್ನ ಕುರಿತಾಗಿ ಕೇವಲ ಅಪಹಾಸ್ಯದ ಮಾತನ್ನ ಆಡಿದ್ದೇ ಹೌದು ಅಂತ ಹೇಳಿ ಆದ್ರೆ ಅಲ್ಲೇ ಬಿಟ್ಟು ಬರ್ತಿದ್ದೆ. ಆದರೆ ನನ್ನ ಕುರಿತಾಗಿ ಬಿಟ್ಟು ತಾನು ಹೆತ್ತಂತಹ ಮಗಳ ಕುರಿತಾಗಿಯೂ ಕೂಡ ಅಪಹಾಸ್ಯದ ಮಾತನ್ನ ಆಡುವುದಕ್ಕೆ ಮುಂದಾದ. ಹೇಳಿದಂತಹ ಮಾತೇನು? ಕೋಡಗನ ಕೈಗೆ ಮಾಣಿಕವ ಕೊಟ್ಟ ತೆರನಾಯಿತು. ಅಂದರೆ ನಾನು ಕೋಡಗನಂತೆ ನನ್ನ ಕೈಯಲ್ಲಿ ಮಾಣಿಕವಾದಂತಹ ನಿನ್ನನ್ನ ಕೊಟ್ಟು ಅವನ ಬದುಕು ಎನ್ನುವುದು ಹಾಳಾಯಿತು ಅಂತ ಹೇಳಿದ. ಆಲೋಚನೆ ಮಾಡಿ ನೋಡು, ಅವನೇ ನಿನ್ನನ್ನು ನನಗೆ ಕೊಡುವುದಕ್ಕೆ ಮುಂದಾದದ್ದು ಅಂತ ಕೇಳಿದ್ರೆ ಅಲ್ವಲ್ಲ. ಆ ದಿನ ನಿನ್ನ ಚಿಕ್ಕಪ್ಪನಾದಂತಹ ನಾರದ ಎಳವೆಯಿಂದಲೇ ನಿನ್ನತ್ತ ಬಂದು ನನ್ನ ಕುರಿತಾಗಿ ಹೇಳಿದನ್ನ ಕೇಳಿ ನನ್ನ ಕುರಿತಾಗಿ ಮರಳುಗೊಂಡಂತಹ ನೀನು ನನ್ನ ಜೊತೆಯಲ್ಲಿ ಓಡಿ ಬಂದೆ. ನಂತರದಲ್ಲಿ ಏನೋ ತನ್ನ ಗೌರವ ಉಳಿಸಿಕೊಳ್ಳಬೇಕು ಅಂತ ಮದುವೆ ಮಾಡ್ತೇನೆ ಅಂತ ಮಾಡಿದ್ದಾನೆ ಬಿಟ್ರೆ ಮತ್ತೇನು ಅಲ್ವೇ ಅಲ್ಲ. ಅದಕ್ಕಿಂತ ಮುಂದುವರಿದಂತಹ ಆತ ಜಪ ತಪಗಳೆನ್ನುವುದಿಲ್ಲ, ಸ್ನಾನವನ್ನ ಮಾಡುವವನಲ್ಲ, ಇವನಿಗೆ ಬಟ್ಟೆಯನ್ನೂ ತೊಡುವವನಲ್ಲ ಅಂತ ಹೇಳಿದ. ಹಾಗಾದ್ರೆ ನಿಜವಾದಂತಹ ಸ್ನಾನವನ್ನ ಮಾಡಬೇಕಾದವರು ಯಾರು? ದೇಹವನ್ನ ಹೊತ್ತವರು ಸ್ನಾನವನ್ನ ಮಾಡಬೇಕು. ದೇಹಾತೀತರಾದಂತಹ ನಮಗೆ ಸ್ನಾನದ ಅವಶ್ಯಕತೆ ಉಂಟು ಅಂತ ಕೇಳಿದ್ರೆ ಇಲ್ವಲ್ಲ. ಮತ್ತೆ ಬಟ್ಟೆಯನ್ನು ತೊಡುವುದಿಲ್ಲ ಅಂತ ಹೇಳಿದ. ದಿಗಂಬರ ಅಂತ ಹೇಳಿದ. ಹಾಗಾದ್ರೆ ದಿಗಂಬರ ಎನ್ನುವುದರ ನಿಜವಾದಂತಹ ತಾತ್ಪರ್ಯ ದಶ ದಿಕ್ಕುಗಳಿಗೂ ನಾನು ಆವರಿಸಿಕೊಂಡಿದ್ದೇನೆ ಎನ್ನುವುದನ್ನು ನಾವು ಅರಿಯದೇ ಹೋದ. ಕೊನೆಗೂ ಮತ್ತೆ ಪಚಾರಿಸಿ ಮಾತಾಡಿದ್ದು ಏನು ಗೊತ್ತುಂಟ? ಅಸುರ ರತಿ ಮಾಂಸಾಹಾರಿಗಳು ಅಂತವರು ಮಾತ್ರ ನನ್ನನ್ನು ಪೂಜಿಸ್ತಾರಂತೆ, ಉಳಿದವರೆಲ್ಲ ನನ್ನನ್ನು ನಿಂದಿಸುವುದಕ್ಕೆ ಮುಂದಾಗುವವರಂತೆ. ಹಾಗಾಗಿ ಏನೋ ತನಗಿಲ್ಲಿ ಅವಮಾನ ಆಯಿತು ಎನ್ನುವಂತಹ ನೆಲೆಯಲ್ಲಿ ಅರೆಗಳಿಗೆಯೂ ನಿಲ್ಲದೆ ಆ ಸಭೆಯಿಂದ ಹೋದ. ತಿರಸ್ಕಾರಗೊಂಡಂತಹ ಆತ ನಂತರದಲ್ಲಿ ಆ ತಿರಸ್ಕಾರಕ್ಕೆ ಪ್ರತಿಯಾಗಿ ಹೊತ್ತಿಗೆ ನನಗೆ ಅಗೌರವವನ್ನು ಕೊಡಲೇಬೇಕು ಎನ್ನುವಂತಹ ಕಾರಣದಿಂದ ಈಗ ಯಾಗವನ್ನ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಅಲ್ಲದೆ ಹೋದ್ರೆ ಸರಿಯಾಗಿ ಆಲೋಚನೆ ಮಾಡಬೇಕೋ ಬೇಡೋ? ಅಪ್ಪ ಕರೆಯ ಕಳಿಸ್ತಾ ಇದ್ದ, ನಿನಗೆ ಸತ್ಯ ಒಪ್ಪಿಕೊಳ್ಳಬಹುದು. ಕರೆಯ ಕಳಿಸುವುದಿದ್ರೆ ಇಷ್ಟೊತ್ತಿಗೆ ಕರೆ ಅನ್ನೋದು ಬರ್ತಾ ಇರ್ತೋ ಇಲ್ವೋ? ಕರೆಯನ್ನು ಕಳಿಸ್ಲಿಲ್ಲ, ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆದ್ರೆ ಅವಮಾನವನ್ನ ಮಾಡಲೇಬೇಕು ಎನ್ನುವಂತಹ ನೆಲೆಯಲ್ಲಿ ಯಾಗವನ್ನು ವೀಕ್ಷಿಸುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಹಾಗಾಗಿ ಒಂದು ಕೆಲಸ ಮಾಡು, ಆ ಮಾಡುವಂತಹ ಯಾಗಕ್ಕೆ ನಾನು ಹೋಗುವುದಿಲ್ಲ, ನೀನು ಹೋಗುವುದು ಬೇಡವೇ ಬೇಡ. ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೋ. ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೋ. ಆಡಿಗೆ
ಕೆಡಿಸದಿರು ಎಂಬ ಪತಿಯನು ಕಾಡಿದಳು. ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಗೋಳಿಡುತ್ತಾ ಬೇಡ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರು ಪತಿಯೇ. ಹೋಗುವುದು ಬೇಡ ಬೇಡ ಬೇಡ. ಆ ಶಬ್ದವನ್ನು ಮಾತ್ರ ಹೇಳಬೇಡಿ. ಬೇಡ ಅನ್ನುವಂತಹ ಶಬ್ದದ ಬದಲು ಹೋಗು ಅನ್ನುವಂತಹ ಒಂದೇ ಒಂದು ಮಾತನ್ನಾಡಿ ಸ್ವಾಮಿ. ನನಗೆ ಹೋಗಬೇಕು ಸ್ವಾಮಿ, ಹೋಗುವ, ಇವತ್ತು ಹೋಗಿ ನಾಳೆ ಬರುವ. ನೀವು ಹೋಗುವುದಿಲ್ಲ ಅಂತ ಹೇಳಿದ್ರೆ, ನೀವು ಬೇಡ ಅಂತ ಹೇಳಿದ್ರೆ ನಾನು ಹೇಗೆ ಸ್ವಾಮಿ ಹೋಗಲಿ? ನನಗೆ ಹೋಗ್ಬೇಕು ಸ್ವಾಮಿ, ಹೋಗುವ. ನನಗೆ ಆಗ್ತಾ ಇಲ್ಲ ಸ್ವಾಮಿ, ಆಗ್ತಾ ಇಲ್ಲ. ನೋಡಿ ಪುರಹರ ಬಂತಿವಳ್ ಗತಿ ಕೀಡಿನುತ ನಿಶ್ಚಯಿಸಿ ಮಿಗೆ ಮಾತಾಡದಿ ಅತಿ ಮೌನವನು ತಾಳ್ತಿರಲು ಸ್ವಾಮಿ, ನನಗೆ ಆಗ್ತಾ ಇಲ್ಲ. ನಿಲ್ಲದು ಮನ ಅಲ್ಲಿ ಹೋಗದೆ ನಿಲ್ಲದು ಮನದಲ್ಲಿ ಹೋಗದೆ ಪ್ರಾಣದೊಲ್ಲಭ ಕಳುಹಿಸಲಾಗದೆ ಪ್ರಾಣದೊಲ್ಲಭ ಕಳುಹಿಸಲಾಗದೆ ನಿಲ್ಲದೆ ನಾಳೆ ಬರೆಯೆಂದಳು ಪತಿಗಲ್ಲಭ ಪಿಡಿದು ಮುದ್ದಿದುವಳು ಪತಿಗಲ್ಲಭ ಪಿಡಿದು ಮುದ್ದಿದುವಳು ನಿಲ್ಲದು ಬ್ರಾಹ್ಮಣರಿಂದ ವಿಷಯವನ್ನು ತಿಳಿದಾಕ್ಷಣ ನನ್ನ ಮನಸ್ಸು ಇಲ್ಲಿ ಇಲ್ಲ ಸ್ವಾಮಿ. ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ ಆದರೆ ಆ ದೇಹಕ್ಕೆ ಸುಖ ಇರುವುದಕ್ಕೆ ಸಾಧ್ಯವೇ? ನನ್ನ ಮನಸ್ಸು ಬೀಸುತ್ತಿರುವಂತಹ ಗಾಳಿಗೆ ಹೇಗೆ ಹಗುರವಾದಂತಹ ವಸ್ತು ಹಾರಿ ಹೋಗುವುದು, ಅದೇ ರೀತಿಯಾಗಿ ನನ್ನ ಅಪ್ಪ ಮಾಡುವಂತಹ ಯಾಗದ ಕಡೆಗೆ ಯಾವತ್ತೇ ಹೋಗಿ ಆಗಿದೆ. ದೇಹ ಮಾತ್ರ ಇಲ್ಲಿದೆ ಸ್ವಾಮಿ, ನನಗಾಗುತ್ತಿಲ್ಲ. ಹೋಗುವ ಸ್ವಾಮಿ, ಇವತ್ತು ಒಂದು ದಿವಸ ಹೋಗಿ ನಾಳೆ ಬರುವ. ಅಲ್ಲ, ನಾನು ಇಷ್ಟೆಲ್ಲ ಮಾತನಾಡುವ ಮುಖ ತಿರುಗಿಸುವುದು ಯಾಕೆ ನೀವು? ನನಗೂ ಸಿಟ್ಟು ಬರುವುದಿಲ್ಲ, ಯಾಕೆ ಸ್ವಾಮಿ ಮುಖ ತಿರುಗಿಸುವುದು? ಮಾತಾಡಿ ಸ್ವಾಮಿ. ಮಾತಾಡದೆ ಇರ್ಪುದೇ ಕೆಂಬಳು ಯಾಕೆ? ತಾನೇ ಮಾತಾಡುತ್ತಾ ಹೋಗ್ತೇನೆ. ಎರಗಿ ಬೀಳ್ಕೊಂಬಳು ತಾನೇ ಮಾತಾಡುತ್ತ ಎರಗಿ ಬೀಳ್ಕೊಂಬಳು ಮಾತಾಡದೆ
ನಿಟ್ಟಿಸುವಳು ನಿಟ್ಟಿಸುವಳು ಮಾತಾಡದೆ ಇರ್ಪುದೇ ಕೆಂಬಳು ರಮಣ 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 ನಾನು ಇಷ್ಟೆಲ್ಲ ಮಾತನಾಡ್ತಾ ಇದ್ದೇನೆ. ನಾನು ಒಂದು ಮಾತಾಡಿದ್ರೆ 10 ಮಾತನಾಡುವಂತಹ ನೀವು ಇನ್ನು ಮಾತನಾಡದೆ ಕುಳಿತುಕೊಂಡಿದ್ದೀರಲ್ಲ ಸ್ವಾಮಿ. ಯಾಕೆ ಸ್ವಾಮಿ ಮಾತನಾಡುವುದಿಲ್ಲ? ಮಾತಾಡಿ ಸ್ವಾಮಿ. ಮಾತನಾಡಿಸ್ತಾ ಇದ್ದ ಹಾಗೆ ಮುಖ ಕೂಡ ತಿರುಗಿಸ್ತೀರಿ. ಯಾಕೆ ಇಷ್ಟು ಮುಖ ತಿರುಗಿಸ್ಬೇಡಿ ಸ್ವಾಮಿ. ಮಾತನಾಡುವುದು ನಿಮ್ಮ ಹೆಂಡತಿ ಅಲ್ಲವೇ? ಅದಕ್ಕೇನು ನಿಮಗೆ ನಾವು ಸಿಟ್ಟು ಬರುವುದಾ? ನಮಗೂ ಸಿಟ್ಟು ಬರುವುದಿಲ್ಲ ಹೆಂಗಸರಿಗೂ? ನಾನು ಹೋಗುದೆ ಹೋಗ್ತೇನೆ, ನಾನು ಹೋಗ್ತೇನೆ. ಇಲ್ಲ, ಹೋಗಕೂಡದು. ಪತಿಯ ಮಾತನ್ನು ಮೀರಿ ಹೋದರೆ ಸರಿಯಾಗುವುದಿಲ್ಲ. ಹೋಗಕೂಡದು, ನಾನು ಹೋಗಕೂಡದು. ಇಲ್ಲ, ನನಗೆ ಹೋಗದೆ ಇರುವುದಕ್ಕೂ ಆಗುವುದಿಲ್ಲ. ಏನು ಮಾಡಲಿ ನಾನು? ಅಲ್ಲ, ಇದು ನಾಟಕವಾದ ನೈಜತೆಯೋ? ಇದು ಬೇರೇನಲ್ಲ, ಇವರು ಮಾಡಿದ್ದು ನಾಟಕ. ನನಗೆ ಅಪ್ಪನ ಮನೆಯ ಹೆಸರಲ್ಲಿ ನನಗೆ ಅದೆಲ್ಲ ಮರ್ತೇ ಹೋಯ್ತು. ಹೆಂಡತಿಗೆ ಗೊತ್ತೇ ಆಗ್ಲಿಲ್ಲ. ಗಂಡ ನಾಟಕ ಮಾಡ್ತಾನೋ, ಹೆಂಡತಿಯು ನಾಟಕ ಮಾಡ್ಲೇಬೇಕು. ಅದಕ್ಕೆ ಸ್ವಾಮಿ, ನಾನು ಹೋಗುದಿಲ್ಲ. ಹೋಗುದಿಲ್ವಾ? ಹೋಗುವುದಿಲ್ಲ. ಒಳ್ಳೇದಾಯ್ತು. ಹೋಗುವುದು ಬೇಡ ಅಂತ ಹೇಳಿ ಆದ್ರೆ ಒಂದು ಕೆಲಸ ಮಾಡುವ. ಏನು? ಇದು ನಮ್ಮ ನಂದಿಯಲ್ಲಿದ್ದಾನೆ, ಆ ನಂದಿಯನ್ನು ಕರೆ ಒಂದು ವಿಹಾರ ಮಾಡಿ ಬಿಡು. ಎಲ್ಲಿಗೆ ವಿಹಾರ? ಇದು ಮದುವೆಯಾದ ಹೊಸದ್ರಲ್ಲಿ ಹೇಳಿದೆಯಲ್ಲ, ಹ. ಏನು ಈಗ ಭೂಲೋಕದಲ್ಲಿ ಪ್ರಾರಂಭ ಆಗಿದೆ, ಮಧುಚಂದ್ರಕ್ಕೆ ಹೋಗುತ್ತಾರೆ, ಮಧುಚಂದ್ರಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದೆಯಲ್ಲ. ಒಂದು ಕೆಲಸ ಮಾಡುವ, ಈಗ ನಾವು ಮಧುಚಂದ್ರಕ್ಕೆ ಹೋಗುವ. ಸ್ವಾಮಿ, ಹಾ, ಅದು ಎಲ್ಲ ಯಾವತ್ತೂ ಇದ್ದದ್ದೇ. ಮತ್ತೆ ಅಲ್ಲ, ಇದು ಸರಿ ನೆನಪಿಟ್ಕೋ, ಇನ್ನು ಮುಂದೆ ಯಾವಾಗ್ಲೂ ಮಧುಚಂದ್ರಕ್ಕೆ ಹೋಗ್ಬೇಕು ಅಂತ ಹೇಳ್ಬಾರ್ದು. ಆಯ್ತು ಆಯ್ತು. ಹೌದು, ಮತ್ತೆ ಅದು ಯಾವತ್ತೂ ಇರುವುದಲ್ಲ. ಇದು ನಾಡಿದ್ದು ಹೋಗ್ಬೋದು ನಮಗೆ. ಮತ್ತೆ ಅದನ್ನೊಂದು ಸೇರಿಸ್ಬೇಕಾ? ನಾಳೆ ಅಪ್ಪನ ಮನೆ ಯಾಗ ಮರ್ತು ಹೋಗ್ಬೇಕು ನನಗೆ. ಒಂದು ಕೆಲಸ ಮಾಡು. ತಿರುಗಾಟ ಬೇಡವಾ? ಬೇಡ. ಅಲ್ಲಿಗೆ ಹೋಗುದು ಬೇಡ. ಬೇಡ. ಮತ್ತೆ ಎಲ್ಲಿಗೆ ಹೋಗುವ? ಒಂದು ಕತೆ ಮಾಡಿದ್ರೆ ಹೇಗೆ? ಯಾವತ್ತು? ಇದೇ ಒಳ್ಳೇದು. ಹ. ಈಗ ಎಲ್ಲ ಮರಿಬೇಕು ಅಂತ ಹೇಳಿದ್ರೆ ಕತೆ ಹೇಳುವುದು ಒಳ್ಳೇದು. ಹೇಳಿ. ಹಾಗಾಗಿ ಒಂದು ಕತೆ ಹೇಳ್ತೇನೆ, ಏನು? ಆ ಕತೆ ಕೇಳಿ. ಏನು? ಏನಾಯ್ತು? ಅಪ್ಪ ಮತ್ತೆ ಮಗ ಹ. ದಾರಿಯ ಮೇಲೆ ಹೋಗುತ್ತಾ ಇದ್ರು. ಅಪ್ಪ ಹೆಂಡತಿಯನ್ನು ಕಳ್ಕೊಂಡಿದ್ದ, ಮಗನಿಗೆ ಮದುವೆ ಆಗಿರ್ಲಿಲ್ಲ. ಇಬ್ರು ಮದುವೆ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಹುಡುಗಿಯನ್ನು ಹುಡ್ಕೊಂಡು ಹೋಗುತ್ತಾ ಇದ್ರು. ಎದುರಿಗೆ ಎತ್ತರದವಳೊಬ್ಳು, ಕುಳ್ಳಗಿನೊಬ್ಬಳೊಬ್ಳು ಸಿಕ್ಕಿದ್ರು. ನೋಡಿದಂತಹ ಇವರು ಮನದಲ್ಲಿ ನಿಶ್ಚಯ ಮಾಡಿದ್ರು, ಏನು? ಯಾರು ಕುಳ್ಳಗಿದ್ದಾರೋ ಅದು ಮಗನಿಗೆ, ಎತ್ತರ ಇರುವವನ ಅಪ್ಪನಿಗೆ ಅಂತ ಹೇಳಿ ಅವರಲ್ಲಿ ಮಾತಾಡಿ ಮದುವೆಯನ್ನು ಆದ್ರು. ಮದುವೆಯಾಗಿ ಮಕ್ಕಳೂ ಆಯ್ತು ಅವರಿಗೆ. ಆಮೇಲೆ ಅವರಿಗೆ ವಿಷಯ ಗೊತ್ತಾಯಿತು, ಏನು? ಕುಳ್ಳಗೆ ಯಾರಿದ್ದಾಳೋ ಅವಳು ತಾಯಿ, ಎತ್ತರ ಇದ್ದವಳು ಮಗಳು ಎನ್ನುವುದಾಗಿ. ಈಗ ಹೇಳು, ಆಲೋಚನೆ ಮಾಡು. ಮಕ್ಕಳು ಹುಟ್ಟುಕೊಂಡಿದ್ದಾರೆ, ಇಲ್ಲಿ ಇರುವುದು ಅಪ್ಪ ಮತ್ತೆ ಮಗ, ಅಲ್ಲಿರುವುದು ಅಮ್ಮ ಮಗಳು. ಈಗ ಅವರು ಹುಟ್ಟುಕೊಂಡಂತಹ ಮಕ್ಕಳಿಗೆ ಇವರಿಗೆ ಯಾವ ಸಂಬಂಧ ಬೀಳ್ತದೆ ಅಂತ ಸ್ವಲ್ಪ ಹೇಳು ನೋಡುವ. ಅಲ್ಲಿ ನನ್ನ ಅಪ್ಪ ಅಮ್ಮ ಎಲ್ಲ ಈಗ ಸಂತೋಷದಲ್ಲಿ ಇರಬಹುದು. ಅಮ್ಮ ಪಟ್ಟೆ ಸೀರೆ ಅಂತೂ ನಿನಗೆ ಆ ಸಂಬಂಧಿಕರ ಇರ್ಬಹುದು. ನಿನ್ನ ಅಮ್ಮ ಪಟ್ಟೆ ಸೀರೆ ಉಟ್ಕೊಂಡು ತಿರುಗಾಡ್ತಾ ಇರ್ತಾರೆ. ಹೇಳುತ್ತಿದ್ದೆ ಬೇಡ, ನಿನ್ಗೆ ಯಾವ ಕತೆ ಹೇಳಿದ್ರು ಅಷ್ಟೇ, ನೀನ್ ಎಲ್ಲಿಗೆ ಹೋದ್ರು ಬರುವುದಲ್ಲಿಗೆ. ಮತ್ತೆ ಅಪ್ಪ ಅಮ್ಮ, ಅಮ್ಮನ ಮನೆ ಮತ್ತೆ ಬಿಟ್ರೆ ಬೇರೆ ಇಲ್ವೇ ಇಲ್ಲ. ಬೇಡ, ಈ ಸಂಬಂಧ ಬರುವ ಕಥೆಯೇ ಬೇಡ. ಬೇರೆ ಒಂದು ಕತೆ ಹೇಳ್ತೇನೆ. ರಾಜ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಊಟ ಹಾಕಬೇಕು ಎನ್ನುವುದಾಗಿ ಆಲೋಚನೆಯನ್ನು ಮಾಡಿ ವಿಶೇಷವಾದಂತಹ ಊಟದ ವ್ಯವಸ್ಥೆಗೆ ಅಂತ ಅನ್ನವನ್ನು ಮಾಡುವುದಕ್ಕೆ ತೊಡಗಿದ. ಬಹಳಷ್ಟು ದೊಡ್ಡದಾದಂತಹ ಅನ್ನರದ ರಾಶಿ ಬೆಟ್ಟದೋಪಾದಿಯಲ್ಲಿ ಬಿದ್ದಿತ್ತು. ಅದೇ ಹೊತ್ತಿಗೆ ತನ್ನ ಆಹಾರವಾದಂತಹ ಹಾವನ್ನ ಹದ್ದೊಂದು ಹಿಡಿದುಕೊಂಡು ಅತ್ತ ಕಡೆಯಲ್ಲಿ ಹಾರಿ ಹೋಯಿತು. ಹಾರಿ ಹೋಗುವಂತಹ ಹೊತ್ತಿಗೆ ಅರೆಜೀವದಲ್ಲಿರುವಂತಹ ಆ ಹಾವಿನ ಬಾಯಿಂದ ವಿಷ ಎನ್ನುವುದು ಬಿತ್ತು. ಎಲ್ಲಿ ಬಿತ್ತು? ಅನ್ನದ ಮೇಲೆ ಬಿತ್ತು. ನಂತರದಲ್ಲಿ ಬಹಳಷ್ಟು ಜನ ಅತ್ತ ಕಡೆಯಲ್ಲಿ ಬಂದ್ರು. ಎಲ್ಲರಿಗೂ ಊಟವನ್ನು ಹಾಕಿದ ರಾಜ. ಹಾಕಿದ ಮರುಗಳಿಯಲ್ಲಿ ಊಟ ಮಾಡಿದವರೆಲ್ಲ ಸತ್ತು ಹೋದ್ರು. ನಂತರದಲ್ಲಿ ಯಮಲೋಕದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎನ್ನುವುದರ ಕುರಿತು ವಿಚಾರಣೆ ಆಗಬೇಕೋ ಬೇಡವೋ,
ಚಿತ್ರಗುಪ್ತ ಬಂದು ಹೇಳಿದ, ಇದಕ್ಕೆ ತಪ್ಪಿಗೆ ಕಾರಣೀಕರ್ತರು ಯಾರು ಎನ್ನುವುದಾಗಿ ಕೇಳಿದ. ರಾಜನಿಗೆ ಶಿಕ್ಷೆ ಕೊಡುವುದೋ ಅಂತ ಕೇಳಿದ, ಹತ್ತಿಗೆ ಶಿಕ್ಷೆ ಕೊಡುವುದೋ ಅಂತ ಕೇಳಿದ, ಅಲ್ಲ ಹಾವಿಗೆ ಶಿಕ್ಷೆ ಕೊಡುವುದೋ ಅಂತ ಕೇಳಿದ. ಆಗ ಯಮ ಹೇಳಿದ್ದೇನು ಗೊತ್ತುಂಟ? 10 ಜನಕ್ಕೆ ಊಟ ಹಾಕಬೇಕು ಎನ್ನುವ ಆಲೋಚನೆಯಿಂದ ಒಳ್ಳೆಯ ಕೆಲಸವನ್ನು ರಾಜ ಮಾಡಿದ್ದಾನೆ, ಅವನದ್ದು ತಪ್ಪಿಲ್ಲ ಅಂತ ಹೇಳಿದ. ಇನ್ನು ಹದ್ದು ಆಹಾರವನ್ನು ಹಿಡಿದುಕೊಂಡು ಹೋಗುತ್ತಾ ಇತ್ತು, ಹಾಗಾಗಿ ಹದ್ದಿನ ತಪ್ಪಿಲ್ಲ ಅಂತ ಹೇಳಿದ. ಇನ್ನು ಹಾವಿನ ತಪ್ಪುಂಟು ಅಂತ ಕೇಳಿದ್ರೆ ಹಾವಿನ ತಪ್ಪು ಇಲ್ಲ, ಪಾಪ ಅದು ಜೀವ ಹೋಗುವ ಸ್ಥಿತಿಯಲ್ಲಿ ಇತ್ತು, ಅದಕ್ಕೆ ಗೊತ್ತಾಗದ ಹಾಗೆ ವಿಷಯ ಎನ್ನುವುದು ಕೆಳಗೆ ಬಿದ್ದದ್ದು, ಅದರ ತಪ್ಪು ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡು, ಈ ತಪ್ಪನ್ನು ಯಾರು ತಲೆಗೆ ಕಟ್ಟಬೇಕು ಅಂತ ಮುಂದೆ ಆಲೋಚನೆ ಮಾಡ್ತೇನೆ, ನಾನು ಬದಿಗಿರಿಸು ಅಂತ ಹೇಳಿದ. ಒಂದು 10 ದಿನ ಹೀಗೆ ಕಳೆಯಿತು. ಆ ರಾಜನ ಊರಿಗೆ ಒಬ್ಬ ವಿದೇಶದಿಂದ ವ್ಯಕ್ತಿಯೊಬ್ಬ ಬಂದು ರಾಜನ ಆಸ್ಥಾನ ಎಲ್ಲಿ ಅಂತ ಕೇಳಿದ. ಕಟ್ಟೆಯ ಮೇಲೆ ಕುಳಿತಂತ 4-6 ಜನ ಇದೇ ದಾರಿಯಲ್ಲಿ ಹೋದ್ರೆ ರಾಜನ ಆಸ್ಥಾನಕ್ಕೆ ಹೋಗುತ್ತದೆ. ಆದ್ರೆ ಒಂದುಂಟು, ಆ ದಾರಿಯಲ್ಲಿ ಹೋಗುದು ನನ್ನ ಅಪ್ಪನ ಮನೆಗೆ, ಅಲ್ಲೇ ಹೋಗುವ. ಎಲ್ಲಿಗೆ? ಆ ದಾರಿಯಲ್ಲಿ ಅಪ್ಪನ ಮನೆಗೆ. ಈ ದಾರಿಯಲ್ಲಿ ಹೋದ್ರೆ ಅಪ್ಪನ ಮನೆಗೆ ಹೋಗುವುದು ಬೇಡ ಅಂತ ಹೇಳಿದೆ. ಯಾವ ಕಾರಣಕ್ಕಾಗಿ ಹೋಗುದು ಬೇಡವೇ ಬೇಡ. ಏನು ಎಷ್ಟು ಹೇಳಿದರೂ ನನಗೆ ಅರ್ಥ ಇಲ್ಲ ಸ್ವಾಮಿ. ಹಾಗಾಗಿ ನಾನು ಹೋಗಲೇಬೇಕು. ನಾನು ಹೋಗತಕ್ಕದ್ದು. ನೀನು ಹೋಗತಕ್ಕದ್ದು ಹೋಗ್ಲೇಬೇಕಾ? ಹೋಗಿ ಸಾರಿ. ಹಲವು ಪರಿಯಲಿ ಕಾಂತಿ ನಿಜಗಾದಲಗೆ ಕರುಣವದೋರಿ ನಿಜಗಾದಲಗೆ ಕರುಣವದೋರಿ ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶದಲ್ಲಿ ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶದಲ್ಲಿ ನಿಳಯವನು ಹೊರವಂಟಳು ನಿಳಯವನು ಹೊರವಂಟಳು ನಿಳಯವನು ಹೊರವಂಟಳಂಗನೆ ಬಳಲಿ ಬಿದುದು ಇದು ನಿಳಯವನು ಹೊರವಂಟಳು ನಿಳಯವನು ಹೊರವಂಟಳು ಅಂಗನೇ ಬಳಲಿ ಬಿದುದು ಆ ಗೌರಿ, ಓದೆಯ ನನ್ನ ಮಾತನ್ನು ಧಿಕ್ಕರಿಸಿ ಮುಂದುವರಿದೆಯ? ನಿನ್ನ ಬದುಕಿಗೆ ಕೇಡು ಬಂದೀತು ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಎಲ್ಲಿ ನನ್ನ ಗಣಗಳು? ಹೋಗಿ ನಿಮ್ಮ ತಾಯಿಯ ರಕ್ಷಣೆಯನ್ನು ಮಾಡಿ ಶುಭವಾಗಲಿ, ಶುಭವಾಗಲಿ. ರಕ್ಷಾತ್ಸವದ ಪ್ರಾರಂಭ ಅಲ್ಲವೇ? ನಿಮ್ಮ ನಿರ್ದೇಶನದಂತೆ ಆರಂಭವಾಗಬೇಕು ಯಾಗ. ಸತಿಪತಿಗಳು ಹೌದೇ? ಒಂದಿಗೆ ಸರಿ. ಕೂತ್ಕೊಳ್ಳಿ. ಹಾ. ದೀಕ್ಷಾಬದ್ಧರಾಗಿ ದೀಕ್ಷಾಬದ್ಧರಾಗಿ ನಾವಿಲ್ಲಿ ಕುಳಿತುಕೊಳ್ಳಿ. ಎಲ್ಲರೂ ಮಂಡಿಸಿಕೊಳ್ಳಿ. ದೇವರುಗಳು ಕೂತುಕೊಳ್ಳಿ. ಆಗ ಆರಂಭಿಸೋಣ. ಪರಿ ಪರಿಯ ವೇದಗಳ ಘೋಷದಿವು ತೋಷದಿವು
ಪರಿಯ ವೇದಗಳ ಘೋಷದಿಯು ತೋಷದಿಯು ನೆರೆದಿರುವ ಸಕಲ ಮುನಿಜಾಲದಿಯು ಮೇಳದಿಯು ಉರುದರದಿ ಮಿರಿವಧಿಗ ಹೋಮದಿಯು ಉರುದರದಿ ಮಿರಿವಧಿಗ ಹೋಮದಿಯು ನೇಮದಿಂದ ಖಿಳ ವೈಭವಗಳಿವು ಅಖಿಳ ಸಂಭ್ರಮಗಳಿಂದ ಸುರಭ ಮುಖ್ಯ ಮರರ ವರ್ಗದಿಯು ಸ್ವರ್ಗದಿಂದೆರಡು ಮಡಿಯತಿ ಜಯ ಆನಂದದಿಯು ಚಂದದಿಯು ದರೆಗೆ ನೂತನವಾದ ಮಂತ್ರದಿಯು ದರೆಗೆ ನೂತನವಾದ ಮಂತ್ರದಿಯು ತಂತ್ರದಿಯು ಮೆರೆದುದ ಯಜ್ಞಜಾಲೆ ಮೆರೆದುದ ಯಜ್ಞಜಾಲೆ ಈ ಯಾಗವನ್ನು ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ಸಾಧ್ಯ ಇಲ್ಲ. ಹೇಗೂ ಇಲ್ಲಿಗೆ ಬಂದಾಗ ನನ್ನ ಅಪ್ಪ ಅಮ್ಮ ಕಾಣಿಸ್ತಾ ಇದ್ದಾರಲ್ಲ, ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತಾ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಕಾಣದಂದದಲ್ಲಿ ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತಾ ಅಮ್ಮ ದಾಕ್ಷಾಯಿಣಿ ವಂದಿಸಿಕೊಳ್ಳುತ್ತಾ ಇದ್ದಾಳೆ. ತಿರುಗಿಸು ಮುಖ ಕಾಣದಂದದಲ್ಲಿ ಯಾಕೆ ಹೀಗೆ? ಎಂದು ಚಿಂತ ಮಹೋದದಿಯೊಳಗೆ ಮುಳುಗಿದಳು ಅಧಿಕ ಬೆರಗಿನಲ್ಲಿ ಕಾಣದಂದದಲ್ಲಿ ಕೋಮಲೆಯ ಏನೆಂದು ನುಡಿದದೆ ತಾಮುದದಿ ಕುಳ್ಳಿರಲು ಸತಿ ಚಿಂತ ಮಹೋದದಿಯೊಳಗೆ ಮುಳುಗಿದಳು ಅಧಿಕ ಬೆರಗಿನಲ್ಲಿ ಸತಿಯಲ್ಲಿ ಕಾಡಿಬೇಡಿ ನಾನು ಬಂದವಳೇನೋ ನಿಜ. ಆದರೆ ಬಂದದ್ದು ಯಾಕೆ? ಮೊದಲಾಗಿ ನನ್ನ ಅಪ್ಪ ಅಮ್ಮನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಅಲ್ಲವೇ? ಬಂದಾಕ್ಷಣ ಅಪ್ಪನನ್ನು ಕಂಡೆ. ಅಪ್ಪನ ಪಾದಕ್ಕೆರಗಿದವಳು ನಾನು. ನನ್ನನ್ನು ಧಿಕ್ಕರಿಸಿದನಲ್ಲ ನನ್ನ ಅಪ್ಪ. ನಂತರ ಅಮ್ಮನಾದರೂ ನನ್ನನ್ನು ಬರಮಾಡಿಕೊಳ್ಳುತ್ತಾಳೆ ಅಂತ ಹೋದ್ರೆ ಅಮ್ಮನಿಗೆ ಅಪ್ಪನ ಕಣ್ಸನ್ನೇ ಆಯಿತು. ಎಲ್ಲರ ಮುಖವನ್ನು ನೋಡಿ ನನ್ನಲ್ಲಿ ಮಂದಹಾಸ ಬೀರುತ್ತಾರೆ ಅಂತ ನಾನು ಮುಂದಾದ್ರೆ ಯಾರಿಗೂ ನನ್ನ ಗೊಡವೆಯೇ ಇಲ್ಲದಾಯಿತು. ಯಾಕೆ ಹೀಗೆ? ಯಾಕೆ ಹೀಗೆ? ನಾನು ಏನು ತಪ್ಪನ್ನು ಮಾಡಿದ್ದೇನೆ? ಅಯ್ಯೋ, ಏನು ಮಾಡಿದೆ ನಾನು? ಏನು ಮಾಡಿದೆ? ಬಂದದ್ದು ಯಾಗಕ್ಕೆ. ಯಾಗದ ನೀಗಿರಿ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ ವಾಯುವೇ ಸ್ವಾಹ ವಾಯುವೇ ಇದಂ ನಮಃ ವರುಣಾಯ ಸ್ವಾಹ ವರುಣಾಯ ಇದಂ ನಮಃ
ಯಮಾಯ ಸ್ವಾಹ ಯಮನಿಗೆ ಯಮಾಯ ಇದಂ ನಮಮ ಕುಬೇರಾಯ ಸ್ವಾಹ ಕುಬೇರಾಯ ಇದಂ ನಮಮ ನಿರುತಯೇ ಸ್ವಾಹ ನಿರುತಯೇ ಇದಂ ನಮಮ ಈಶಾ ಪತಿಗೆ ತೂಗುದ ಜಿರವ ಹರ ಹರ ಈ ಗತಿ ತನಗಾಯ್ತೆ ಎನ್ನುತ್ತ ಅಳಲಿದಳು ಏತಕ್ಕೆ ಬಂದೆನು ತಾನೇ ಪಾತಕಿ ಮಾಡುವ ಯಜ್ಞದ ಏತಕ್ಕೆ ಬಂದೆನು ತಾನೇ ಪಾತಕಿ ಮಾಡುವ ಯಜ್ಞದ ಪ್ರೀತಿಯ ನೊಂದರಿಯದೆ ಬಂದೀತೆರನಾದುವು ಪತಿಗಳಿಗೆ ತ್ರೈಲೋಕ್ಯದಿ ಋತುವಿನ ಭಾಗವ ಕೊಡದಿಯ ಮದಿಯುತರಾರಿ ಬುದ್ಧಿಯು ಪಿತಗೆ ತಗೆ ಬಂತು ಪಿತಗೆ ತಗೆ ಬಂತು ಏತಕ್ಕೆ ಬಂದೆನು ಶಿವನೇ, ಯಾಕೆ ಬಂದೆ ನಾನು ಇಲ್ಲಿಗೆ? ಯಾಕೆ ಬಂದೆ? ನನ್ನವರು ನನ್ನಲ್ಲಿ ಹೇಳಿದರು, ಮಗುವಿನ ತರ ಮಗುವಿಗೆ ಹೇಗೆ ಸಂತೈಸುತ್ತಾರೋ ಆ ರೀತಿಯಲ್ಲಿ ಹೇಳಿದರು, ಹೋಗಬೇಡ ದಾಕ್ಷಾಯಿಣಿಗೆ, ಹೋಗಬೇಡ ಅಂತ. ಪತಿಯ ಮಾತನ್ನು ಧಿಕ್ಕರಿಸಿ ನಾನು ಇಲ್ಲಿಗೆ ಬಂದೆ. ಹೆಣ್ಣೊಬ್ಬಳಿಗೆ 2 ಮನೆ, ಒಂದು ತವರು ಮನೆ, ಇನ್ನೊಂದು ಗಂಡನ ಮನೆ. ಗಂಡನಲ್ಲಿ ಹೇಗೋ ಕಾಡಿಬೇಡಿ ಇಲ್ಲಿಗೆ ಬಂದಾಯಿತು, ಇನ್ನು ಅಲ್ಲಿಗೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ನನ್ನ ಅಪ್ಪ ಯಾಗ ಮಾಡ್ತಾ ಇದ್ದಾರೆ. ಇದು ಕೇವಲ ಸಾಮಾನ್ಯವಾದಂತಹ ಯಾಗ ಅಲ್ಲ. ಈ ಯಾಗದಲ್ಲಿ ಮಂತ್ರ ಪೂರಿತವಾದಂತಹ ಶಕ್ತಿಯಿಂದ ದೇವತೆಗಳನ್ನೇ ನೇರವಾಗಿ ಸತಿ ಸಮೇತರಾಗಿ ಬರಿಸಿ ಅವರಿಗೆ ಹವಿಸ್ಸನ್ನು ಸಮರ್ಪಿಸುವುದು. ನನ್ನವರಿಗೆ ಹೇಳಿಕೆ ಇಲ್ಲದಿದ್ದರೂ ಮಂತ್ರ ಪೂರಿತವಾದಂತಹ ಶಕ್ತಿಯಿಂದ ನನ್ನವರನ್ನು ಭರಿಸುತ್ತಾರೆ ಎನ್ನುವಂತಹ ವಿಶ್ವಾಸದಿಂದ ನಾನು ಬಂದವಳು. ಆದರೆ ಏನಾಯಿತು? 3 ಲೋಕದಲ್ಲಿ ಪೂಜಿಸಲ್ಪಡುವಂತಹ ನನ್ನವರಿಗೆ ಹವಿಸಿಲ್ಲ. ಇಲ್ಲಿ ಬಂದೆ. ಗಂಡನ ಮನೆಯಲ್ಲಿ ನನಗೆ ಇನ್ನೂ ಬೆಲೆ ಇಲ್ಲ. ಅಲ್ಲಿ ಏನಾಯಿತು, ಯಾಗ ಹೇಗಾಯಿತು ಅಂತ ನನ್ನವರು ನನ್ನಲ್ಲಿ ಕೇಳಿದರು. ಯಾವ ಬಾಯಿಂದ ನಾನು ಉತ್ತರಿಸಲಿ? ಹಾಗೆ ಅಂತ ಹೇಳಿ ಅಪ್ಪನ ಮನೆಯೂ ಇದೆ ನನಗೆ. ಅಪ್ಪನ ಮನೆಯೂ ಇಲ್ಲದಾಗಿ ಹೋಯಿತಲ್ಲ. ನಾನು ಬಂದದ್ದು ಸುಮ್ಮನೆ ಆಯಿತು, ವ್ಯರ್ಥ ಆಯಿತು. ಹಾಗಾದರೆ ನನಗಿನ್ನೇನು ಗತಿ? ಇನ್ನೇನು ಗತಿ? ಇರುವುದು ಒಂದೇ ಒಂದು ಗತಿ, ಪ್ರಾಣತ್ಯಾಗ. ಪ್ರಾಣತ್ಯಾಗವೇ ನನಗೆ. ನಕನ ಪ್ರಭು ಭಗವೀಶ್ವರ ಇಕ್ಕೆಲಗೆ ಕಣ್ಸನ್ನೆ ಮಾಡಿದ ಮಿಕ್ಕ ಮುನಿಗಳು ಸುರರು ಕಿರುನಗೆಯಲು ಪ್ರಳಯಾರ್ಥ ಶಿವನ ಫಲಿತಿ ನೋಡಿ ತುಳಿತಳನು ರೋಷದಲ್ಲಿ ತಂದೆಗೆ ನುಡಿದಳು ಅಪುಜಾತಿ
ಏನು ಇಂದ್ರ ನೀನು ಹೆದರಬೇಡ, ಎಷ್ಟಾದ್ರೂ ಅವಳು ನನ್ನ ಮಗಳು. ಸಾಗು ಸಾಗು ನಿನ್ನಿಂದಲೇ ಹೋಗ. ಜನರು ನೀನು ಕೊಟ್ಟಂತಹ ಭಿಕ್ಷೆ ಈ ದೇಹ ಅಂತ ತಿತ್ತಿ ಹೇಳ್ತಾ ಇದ್ದೀಯಲ್ಲ, ನೀನು ಕೊಟ್ಟಂತಹ ಈ ದೇಹ ಯಾರಿಗೆ ಬೇಕು? ಯಾರಿಗೆ ಬೇಕು ಈ ದೇಹ? ಪ್ರಪಂಚದಲ್ಲಿ ದಕ್ಷಿಣ ಮಗಳು ದಾಕ್ಷಾಯಿಣಿ ಅಂತ ಯಾರು ಇನ್ನು ಮುಂದೆ ಗುರುತಿಸಕೂಡದು. ಹೇಗೆ ಗುರುತಿಸಬೇಕು? ಈಶ್ವರನ ಅರ್ಧಾಂಗಿ ಎಂದು ಗುರುತಿಸಬೇಕು. ಯಾಕೆ ನನಗೆ ಈ ಶರೀರ ಕಾಣುತ್ತಿದೆಯಲ್ಲ, ಏ ಅಗ್ನಿ, ಮುಟ್ಟಬೇಡ, ಮುಟ್ಟಿದ್ರೆ ಜಾಗ್ರತೆ. ಶಿವ ಭಗವ ಏನು ಹೇಳಿದೆ? ನಿನ್ನ ಆಜ್ಞೆ ಯಾರಿಗೆ ಬೇಕು? ಪರಶಿವನನ್ನು ದಿನನಿತ್ಯ ಆರಾಧಿಸುವುದಕ್ಕೆ ನನ್ನಲ್ಲಿ ಯೋಗಾಗ್ನಿ ಇದೆ. ಆ ಯೋಗಾಗ್ನಿಯನ್ನು ಶರೀರದ ಮೂಲಕ ಸ್ಫೋಟಿಸಿ ಅದರಲ್ಲೇ ಮುಳುಗಿ ಹೋಗುತ್ತೇನೆ. ನಾನು ಕಾಣುತ್ತೇನೆ. ನೋಡು ದಕ್ಷ, ನೋಡಿ, 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 ನೋಡಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಯಾರೂ ಭಯ ಪಡಬೇಡಿ. ಬರುವಾಗಲೇ ಮನಸ್ಸಿನಲ್ಲಿ ಬೆಂಕಿ ಕಟ್ಟಿಕೊಂಡು ಬಂದರು. ಆ ಬೆಂಕಿ ಅವರನ್ನೇ ನಾಶಗೊಳಿಸ್ತದೆ, ನಮ್ಮನ್ನೆಲ್ಲ ಯಜ್ಞ ಸಾಂಗೋಪಸಾಂಗವಾಗಿ ಕಾಲದಿಂದ ಕೇಳಿದಂತಹ ಮಾತಾದ್ರೂ ಏನು? ಯಾಗದ ಈಕ್ಷಣೆಗೆ ಹೋದಂತಹ ನನ್ನ ಸತಿಗೆ ಇಂತಹ ಅಗೌರವವೇ? ಯೋಗಾಗ್ನಿಯ ಮೂಲಕವಾಗಿ ತನ್ನನ್ನು ತಾನು ಬೇಯಿಸಿಕೊಂಡರೆ ಅಪಮಾನಕ್ಕೆ ಸುಮ್ಮನಿರುವುದಲ್ಲವೇ ಅಲ್ಲ. ಮೂರನೆಯ ಕಣ್ಣನ್ನು ಬಿಟ್ಟು ಇಡೀ ಪ್ರಪಂಚವೇ ಪ್ರಳಯವಾಗಿ ಹೋದಿತ್ತು, ಸುಟ್ಟು ಹೋದಿತ್ತು. ಸುಮ್ಮನಿರುವುದೇ ಈ ಅಪಮಾನಕ್ಕೆ ಬೇಕಾಗಿ.
ಶುಭವಾಗಲಿ. ಎತ್ತರವಾದಂತಹ ಬೆಟ್ಟದಲ್ಲಿ ನಿಂತು ನಿಮ್ಮ ಮುಖದಲ್ಲಿ ಕೋಪ ಎತ್ತು ಕಾಣ್ತಾ ಇದೆ. ನಿಮ್ಮ ಕೋಪಕ್ಕೂ ನನ್ನ ಹುಟ್ಟಿಗೂ ಏನು ಕಾರಣ? ಮಗನೇ ನಾನೇ ಇದ್ದೇನೆ. ಜನಕರ ಸ್ಥಾನದಲ್ಲಿ ನಿಂತವನು ಸತ್ಯ, ಆದರೆ ಹುಟ್ಟಿಸಿದ ಕಾರಣ ಏನು ಬಲ್ಲೆಯ? ನನಗಾದಂತಹ ಅವಮಾನ ಮಗನೇ. ನಿಮಗೂ ಅಪಮಾನವೇ? ನಿನಗೆ ಅಪಮಾನ ಆದರೆ ಅದು ನನಗೆ ಅಪಮಾನ ಆದ ಹಾಗೆ. ನಿನಗೆ ಅಪಮಾನ ಆದಂತಹ ಯಾವನೇ ದುಷ್ಟ ಇದ್ದರೂ ಕೂಡ ಆ ದುಷ್ಟನನ್ನು ನಿನ್ನ ಕಾರಣಕ್ಕೆ ನಾನು ಒಪ್ಪಿಸ್ತೇನೆ. ನಾನು ಅಪಮಾನ ಮಾಡಿದವ ಬೇರಾರಲ್ಲ ಮಗನೇ.
ಆ ದಕ್ಷನಿದ್ದಾನೆ, ಓಹೋ. ಬಿಡಬೇಡ, ಹೋಗು, ಅವನ ತಲೆಯನ್ನ ಕಡಿ ಮಗನೇ, ಕಡಿ. ಎಲ್ಲಿ ಅದಕ್ಕಾಗಿ ಕಬ್ಬಿಣ? ನಿನಗೆ ದಕ್ಷಿಣದಿಂದ ಅಪಮಾನವೇ. ದಕ್ಷಿಣವನ್ನು ಸುಮ್ಮನೆ ಬಿಡುವ ನಾನಲ್ಲ. ಅವ ಎಲ್ಲಿದ್ದರೂ ಕೂಡ ಅವನ ಶಿರವನ್ನು ತುಂಡಲ್ಲಿ ಅಗ್ನಿಗೆ ನಾನು ಹಾಕ್ತೇನೆ. ಹೋಗ್ತೇನೆ. ಹೋಗಬೇಕು ಮಗನೇ. ಹಾ. ನಿನ್ನ ತಾಯಿಯ ಅಪಮಾನಕ್ಕೆ ಕಾರಣೀಕರ್ತನಾದಂತಹ ದಕ್ಷನ ತಲೆಯನ್ನು ಕಡಿಯಬೇಕು. ಹಾ. ತನ್ನ ಮೂಲಕವಾಗಿ ನಿನಗೆ ಜಯಲನೆ ಒಲಿದು ಬರಬೇಕು. ಹಾ. ಈಗ ಹೋಗುವಂತಹ ನಿನಗೆ, ನನ್ನ ಜಟೆಯಿಂದ ಹುಟ್ಟಿದಂತಹ ನಿನಗೆ ವೀರಭದ್ರ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇನೆ. ಶುಭವಾಗಲಿ, ಹೋಗಿ ಬಾ. ಒಂದು ಯಜ್ಞ ಕಾರ್ಯ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ವಿಘ್ನವನ್ನುಂಟು ಮಾಡುವುದಕ್ಕಾಗಿ ಭೂತಗಣಗಳ ಜೊತೆಯಲ್ಲಿ ಬಂದಿದ್ದೀಯಲ್ಲ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಯಜ್ಞಕ್ಕೆ ಕಂಟಕವನ್ನು ಮಾಡಿದಂತಹ ನಿನ್ನನ್ನು ಪ್ರಶ್ನಿಸುವುದು ನಮಗೆ ಧರ್ಮ. ಆದ್ದರಿಂದ ನಿನ್ನನ್ನು ಬಿಡಲಾರೆ. ಏನು ಮಾಡಿದೆ ನೀನು? ಮಾಡಬಾರದಂತಹ ಅನ್ಯಾಯವನ್ನು ಮಾಡಿದೆಯಲ್ಲ ನೀನು. ನೀನು ಕೂಡ ದಕ್ಷ ಮಾಡುವಂತಹ ಯಾಗದಲ್ಲಿ ಪಾಲ್ಗೊಂಡವ ನೀನು. ಮರ್ಯಾದೆ ಇನ್ನಲ್ಲಿ ಹೇಳ್ತಾ ಇದ್ದೇನೆ, ಮಾಡಿದ್ದು ತಪ್ಪಾಯ್ತು ಎಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದಂತಾದರೆ ನಿನ್ನನ್ನು ಬದುಕುದಾಗಿ ಬಿಟ್ಟೇನೆ. ಇಲ್ಲವೆಂದರೆ ಓಡಿದ್ದೀನಿ ಒಳ್ಳೆ. ಉನಿಗ
ಧರಿಸಿ ಮಂದಮತಿ ನಿರಂಜನ ಹೊಂದದಲ್ಲಿ ಮುಸುಕಿದ ಯಾರು ಬಟ್ಟೆ ಕೊಡುವವಲ್ಲ ನೀನು ಕೆಲವು ನಮ್ಮ ಯಾಗಶಾಲೆಯನ್ನು ಪ್ರವೇಶ ಮಾಡಿದ್ದಲ್ಲದೆ ನಮ್ಮವರಿಗೆಲ್ಲ ಭೀತಿಯನ್ನು ಹುಟ್ಟಿಸಿದೆ. ಈ ಚಿತ್ರದಲ್ಲಿದ್ದವರೆಲ್ಲ ನಾಗಾಲೋಟದ ಪಯಣ ಪಲಾಯನದಲ್ಲಿಯೂ ಇದ್ದಾರೆ. ಭೀಕರ ಸ್ವರೂಪಿ ನೀನು. ನಮ್ಮ ಕೆಲವರು ಋಷಿಗುರಿಗಳನ್ನೆಲ್ಲ ಯಜ್ಞಗುಂಡದಲ್ಲಿ ಹೋಮಿಸಿದೆ. ಅವಸ್ಥೆ ಹೇಳಿದ್ದೀರದು. ನಿನ್ನನ್ನು ಕಂಡಾವಾಗ ಎಲ್ಲಿಯವರೆಗೆ ನೋಡಿದ ಪರಿಚಯ ಇಲ್ಲ. ಇಂಥ ಭೀಕರತೆ ಸೃಷ್ಟಿಸಿದವ ಏನು ಮಾಡಿದೆ? ನನ್ನ ಜನಕನಿಗೆ ಅಪಮಾನ ಮಾಡಿದೆಯಾ? ನನ್ನಲ್ಲಿ ನಾನು ಏನು ಮಾಡಿಯನು? ನೀನು ಯಾರು? ಹೇಳ್ತಾ ಇದ್ದೇನೆ. ನಿನ್ನಪ್ಪ ಯಾರವ? ನನ್ನ ಜನಕ ಈಶ್ವರನೇ. ಕೇಳುವುದಕ್ಕೆ ಬಂದವ ನೀನು ಯಾರು? ಅವಳ ಮಗ ಯಾರು? ವೀರಭದ್ರ. ಪರಮೇಶ್ವರನ ಮಗ. ಪರಮೇಶ್ವರನಿಗೆ ಯಾರಲ್ಲಿ ಹುಟ್ಟಿಕೊಂಡವ ನೀನು? ನನ್ನ ಮಗಳಲ್ಲಿ ಹುಟ್ಟಲಿಲ್ಲ. ಹೇ, ಅಪ್ಪನಿಗಾಗಿ ಮಗ ಬರುವುದು ಕೇಳುವುದಕ್ಕಾಗಿ ಯಜ್ಞಕುಂಡವನ ಹಾಳು ಮಾಡುವುದಕ್ಕೆ ನಿನಗೆ ಅನುಮತಿ ಕೊಟ್ಟವನು ಯಾರು? ನಿನ್ನ ತಲೆಯನ್ನು ಕಡಿದು ಯಜ್ಞಕುಂಡಕ್ಕೆ ಹೋಮಿಸುವಾಗ ದಕ್ಷನ ಕೈ ತಡೆಯುವ ಮಗ ಯಾರು? ತಕ್ಷಣ ಶಿರವನ್ನು ತುಂಡರಿಸಿ ಅಗ್ನಿಗೆ ಹಾಕಿದ್ದೇನೆ. ಆದರೆ ಈ ಸಂತೋಷ ಸುದ್ದಿಯನ್ನು ನನ್ನ ತಂದೆಗೆ ತಿಳಿಸಬೇಕು. ಅದಕ್ಕೆ ಬೇಕಾಗಿ ಸಾಗುತ್ತೇನೆ ಬಂದೆ.